ನಮಸ್ತೆ ಪ್ರೀತಿ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದಂಥ ವಿಡಿಯೋ ತಪ್ಪದೆ ಮಿಸ್ ನೋಡ್ಕೊಳ್ಳಿ. ಸ್ನೇಹಿತರೆ, ಇನ್ನೊಂದು ವಿಷಯ ಏನಂದ್ರೆ, ಆಲ್ರೆಡಿ 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ 10 ಲೆಸನ್ಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅವು ಎಲ್ಲವನ್ನೂ ಸಹ ನೀವು ಪ್ಲೇ ಲಿಸ್ಟ್ಗಳಲ್ಲಿ ನೋಡಿದ್ರೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದಂತೆ ಸಿಗ್ತವೆ. ಲೆಸನ್ ವೈಸ್ ಪ್ಲೇ ಲಿಸ್ಟ್ಗಳನ್ನು ಮಾಡಿದ್ದೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಇದೆ. ಜೊತೆಗೆ ಈಗ ಮ್ಯಾಥಮೆಟಿಕ್ಸ್ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಹ ಶುರು ಮಾಡಿದ್ದೀನಿ. ಅದನ್ನು ಸಹ ನೀವು ಪ್ಲೇ ಲಿಸ್ಟ್ನಲ್ಲಿ ನೋಡ್ಬೋದು. ಜೊತೆಗೆ 9th ಸ್ಟ್ಯಾಂಡರ್ಡ್ ಮತ್ತು 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಅನ್ನು ಸಹ ಮಾಡಿದ್ದೀನಿ, ಅವನು ನೋಡ್ಬೋದು. ಜೊತೆಗೆ ಈಗ ಸೋಷಿಯಲ್ ಸೈನ್ಸ್ ಅನ್ನು ಸಹ ಕಲಿತಿದ್ದೀರಿ. ಎಲ್ಲ ಕ್ಲಮ್ಸಿ ಆಗಿ ಕಾಣಬಾರ್ದು, ಕ್ಲಿಯರ್ ಆಗಿರ್ಬೇಕಂದ್ರೆ ದಯವಿಟ್ಟು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡಿ. ಅವಾಗ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದಂತೆ ಲೆಸನ್ ವೈಸ್ ಎಪಿಸೋಡ್ಗಳು ಸಿಕ್ಬಿಡ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇನ್ನೊಂದು ವಿಷಯವನ್ನು ನಾನು ಮತ್ತೆ ಒತ್ತಿ ಹೇಳ್ತೀನಿ. ಏನು ಅಂದರೆ, though I am serving in English medium CBSE schools, then also I am teaching by using more Kannada. Why? Because there are number of Hindi YouTube channels which are helping the students of Hindi mother tongue. Though they are studying in English medium schools, then also they can learn by the help of their mother tongue, by the help of number of Hindi YouTube channels. But such facility is not there for our Karnataka students. Because of that only, it is my intention to use more Kannada and make you to understand easily. ಅರ್ಥ ಆಯ್ತಾ ಸ್ನೇಹಿತರೆ? ಅದಕ್ಕೋಸ್ಕರ ಹೆಚ್ಚು ಕನ್ನಡವನ್ನು ಬಳಸಿ ಪಾಠ ಮಾಡ್ತಿರ್ತೀನಿ. ನಿಮಗೆ ಇಲ್ಲ ಕಂಪ್ಲೀಟಾಗಿ ಇಂಗ್ಲೀಷ್ನಲ್ಲೇ ಬೇಕಂದ್ರೆ ಈ ಎಲ್ಲ ಲೆಸನ್ಗಳನ್ನು ಮುಗಿಸಿದ ನಂತರ ಮತ್ತೆ ಇಂಗ್ಲೀಷ್ನಲ್ಲೂ ಸಹ ಒಂದು ಹೊಸ ಚಾನಲನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಆಲ್ರೆಡಿ ನಾವು ಇವತ್ತು 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಎಕನಾಮಿಕ್ಸ್ನಲ್ಲಿರುವಂತಹ ಸೆಕ್ಟರ್ಸ್ ಆಫ್ ದ ಇಂಡಿಯನ್ ಎಕಾನಮಿ ಇದರ ಸೆಕೆಂಡ್ ಎಪಿಸೋಡ್ಗೆ ಬಂದಿದ್ದೀವಿ. ಸ್ನೇಹಿತರೆ, ಈ ಲೆಸನನ್ನು 4 ಎಪಿಸೋಡ್ಗಳನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಫಸ್ಟ್ 2 ಎಪಿಸೋಡ್ಸ್ ಆರ್ ಡೆಡಿಕೇಟೆಡ್ ಫಾರ್ first type of categorization of Indian economy. Andre Indian economy or any nation's economy can be categorized on the basis of different criteria. ಈಗ 3 ರೀತಿಯ ಕ್ರೈಟೀರಿಯಾ ಮೇಲೆ ನಮ್ಮ ದೇಶದ ಎಕಾನಮಿಯನ್ನು ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ದೆ. ಫಸ್ಟ್ ಟೈಪ್ ಆಫ್ ಕ್ರೈಟೀರಿಯಾ ಮೇಲೆ ನಾವು ಸ್ಟಡಿ ಮಾಡಿದಾಗ ನಮಗೆ ಸಿಗುವಂಥದ್ದೇನು? ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಅಂಡ್ ಟರ್ಷಿಯರಿ ಸೆಕ್ಟರ್. ಅರ್ಥ ಆಯ್ತಾ? ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದ ಲೆಸನ್. ಬಿಕಾಸ್ ಆಫ್ ದಟ್ ಓನ್ಲಿ more information has been given in your textbook. In the same time, I am using 2 episodes for primary, secondary and tertiary sectors information only. And then in next episode, only 1 episode is enough for next type of categorization, that is organized sector and unorganized sector. And in the 4th and final episode, we are going to discuss about private sector and public sector. ಅರ್ಥ ಸ್ನೇಹಿತರೆ, ಈಗ ನೀವು ಇವತ್ತಿನ ಎಪಿಸೋಡ್ ನೋಡ್ಬೇಕಂದ್ರೆ, if you have not understood yesterday's episode, better you watch yesterday's episode first and then come back to this episode. Then you can understand it easily. Dear friends, in yesterday's episode we understood that only 4 or 5 concepts are very important in respect of examination. I understood. In the same way, today also we are going to understand or learn 5 concepts which are more important or which are the most important in respect of examination. Then first we shall discuss what are the important concepts which could be asked in our examination. ಅದನ್ನು ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ಹೇಳಿದಷ್ಟು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ, ಕರೆಕ್ಟಾಗಿ ಸ್ಟಡಿ ಮಾಡ್ರಿ. ಪಕ್ಕಾ ಚೆನ್ನಾಗಿ ಸ್ಕೋರ್ ಮಾಡ್ತೀರಿ. ನಿಮ್ಮ ಎಕ್ಸಾಮಿನೇಷನ್ ಹತ್ರ ಇದ್ದಾಗ ಲೈವ್ ಸೆಷನ್ಗಳನ್ನು ಎಲ್ಲ ಮಾಡಿ ಚೆನ್ನಾಗಿ ಕಲಿತಾ ಹೋಗೋಣ. ಓಕೆ, ಬನ್ನಿ ಸ್ನೇಹಿತರೆ, ಈಗ ಇವತ್ತಿನ ಎಪಿಸೋಡ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಸ್ ಯಾವ ಅಂದರೆ, ವೈ ಟರ್ಷರಿ ಸೆಕ್ಟರ್ is rising its importance. That means why tertiary sector is developing so much in our nation in respect of production, in respect of GDP. It is the first concept. ಇದನ್ನ ಬಹಳ ಸಲ ಎಕ್ಸಾಮ್ ಕೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದರ ನಂತರ ಆಲ್ ಆಫ್ ದ ಸರ್ವಿಸ್ ಸೆಕ್ಟರ್ ಇಸ್ ನಾಟ್ ಡೂಯಿಂಗ್ ಈಕ್ವಲಿ. ಸರ್ವಿಸ್ ಸೆಕ್ಟರ್ ನಲ್ಲಿರುವಂತ ಎಲ್ಲಾ ಆಕ್ಟಿವಿಟೀಸ್ ಈಕ್ವಲ್ ಆಗಿ ಡೆವಲಪ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಇದೇನು ಅಷ್ಟರ ಮಟ್ಟಿಗೆ ಬಹಳ ಇಂಪಾರ್ಟೆಂಟ್ ಅಂತ ಏನಲ್ಲ. ಬಹಳ ಅಂದ್ರೆ 1 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಒಳಗಡೆ ಕೇಳಿದ್ರೆ ಕೇಳಬಹುದು. Next, where are most of the people employed? It is also one of the important concept. Which sector is providing more job opportunity? You have understood. In this way also, this concept can be asked in examination. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಇದೇ ಕಾನ್ಸೆಪ್ಟ್ ನ ಅಂಡರ್ನಲ್ಲಿ ಅಂಡರ್ ಎಂಪ್ಲಾಯ್ಡ್ ಅಂಡ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇವು ಎರಡೂ ಸಹ ಬರ್ತವೆ. ಆದರೆ ಸಪರೇಟ್ ಆಗಿ ಎಕ್ಸಾಮಿನೇಷನ್ ನಲ್ಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್ ಇವುಗಳ ಬಗ್ಗೆ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಅರ್ಥ ಸ್ನೇಹಿತರೆ, ಈ ರೀತಿ ಕ್ವಶನ್ ಕೇಳುವಂತ ಪಾಸಿಬಿಲಿಟಿ ಇದ್ರೂ ಸಹ ನಾವೇನು ಭಯ ಪಡಬೇಕಾಗಿಲ್ಲ. ಯಾಕಂದ್ರೆ ರಿಗಾರ್ಡಿಂಗ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಯು ಆರ್ ಸ್ಟಡಿಡ್ ಇನ್ ಯುವರ್ 9th ಸ್ಟ್ಯಾಂಡರ್ಡ್ ಆಲ್ಸೋ. ಹ್ಯಾವ್ ಅಂಡರ್ಸ್ಟುಡ್? ಓಕೆ, ಇದ್ರ ನಂತರ ನಾವು ನೆಕ್ಸ್ಟ್ ನೋಡೋದೇನಂದ್ರೆ ಲಾಸ್ಟ್ ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್
ದಟ್ ಈಸ್ ಹೌ ಟು ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್. ಮೋರ್ ಎಂಪ್ಲಾಯ್ಮೆಂಟ್ ಅನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬಹುದು, ದಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದ ಲೆಸನ್. ಸರಿಯಾಗಿ ಇವು ಇಷ್ಟು ನಾನು ಏನು ಹೇಳಿದೆ, ಇವು 1, 2, 3, 4 ಬಹಳ ಅಂದ್ರೆ ಇದು ಅಂತ ತಗೊಂಡ್ರು ಚಿಕ್ಕದಿರುತ್ತೆ, ಅಷ್ಟೇನು ಪಾಯಿಂಟ್ ಅಲ್ಲ. ಬನ್ನಿ ಇವತ್ತಿನ ಕಾನ್ಸೆಪ್ಟ್ ಅನ್ನ ಶುರು ಮಾಡೋಣ. ಫಸ್ಟ್ ಕಾನ್ಸೆಪ್ಟ್ ಸಹ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಅಲ್ಲಿ ಬಹಳ ಸಲ ಕೇಳಿದ್ದಾರೆ. ನೀವು ಈ ವರ್ಷ ಮುಗಿಸೋದ್ರೊಳಗಡೆ ಕೊನೆ ಪಕ್ಷ 1 ಸಾರಿ ಅಥವಾ 2 ಸಾರಿನಾದ್ರೂ ಈ ಕ್ವಶನ್ ನಿಮಗೆ ಬಂದೇ ಬರುತ್ತೆ. ಅಂತ ಇಂಪಾರ್ಟೆಂಟ್ ಕ್ವಶನ್ ಇದು. ಅದು ಏನು ಅಂದ್ರೆ ರೈಸಿಂಗ್ ಇಂಪಾರ್ಟೆನ್ಸ್ ಆಫ್ ದ ಟರ್ಷರಿ ಸೆಕ್ಟರ್ ಇನ್ ಪ್ರೊಡಕ್ಷನ್. ಅರ್ಥಾತ್ ಈ ಕಾನ್ಸೆಪ್ಟ್ ಮೇಲೆ ಏನು ಕ್ವಶನ್ ಬರ್ಬೋದು ಅಂದ್ರೆ, ವೈ ಟರ್ಷರಿ ಸೆಕ್ಟರ್ ಹ್ಯಾಸ್ ಡೆವಲಪ್ಡ್ ರ್ಯಾಪಿಡ್ಲಿ. ಟರ್ಷರಿ ಸೆಕ್ಟರ್ has developed rapidly. Justify, enumerate, highlight the statement. What are the reasons for the development of tertiary sector in production? ಈ ರೀತಿ ಹೆಂಗೆ ಕ್ವಶನ್ ಕೊಟ್ಟರು ಸಹ ನೀವು ಮಾಡಬೇಕಾಗಿರೋದೇನೋ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಈಸ್ ರಿಲೇಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಟರ್ಷರಿ ಸೆಕ್ಟರ್. ವೈ ಟರ್ಷರಿ ಸೆಕ್ಟರ್ ಹ್ಯಾಸ್ ಡೆವಲಪ್ಡ್ ಸೋ ಫಾಸ್ಟ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಅರ್ಥ ಮಾಡ್ಕೊಂಡು ಅವ್ರು ಯಾವುದೇ ರೀತಿ ಸುತ್ತಿ ಬಳಸಿ ತಿರುವಿ ಟ್ವಿಸ್ಟ್ ಮಾಡಿ ಫಸ್ಟ್ ಮಾಡಿ ಕೊಟ್ಟರು ಸಹ ನೀವು ಫಾಸ್ಟ್ ಆಗಿ ಆನ್ಸರ್ ಬರೆಯಂಗಿರ್ಬೇಕು. ಅರ್ಥಾತಾ? ಈಗ ನೋಡಿ, ರೈಸಿಂಗ್ ಇಂಪಾರ್ಟೆನ್ಸ್ ಆಫ್ ದ ಟರ್ಷರಿ ಸೆಕ್ಟರ್ ಇನ್ ಪ್ರೊಡಕ್ಷನ್ ಅಂತ ಹೇಳಿದ್ರು. ಟು ಅಂಡರ್ಸ್ಟ್ಯಾಂಡ್ ಇಟ್, ಸಮ್ ಬಾರ್ ಗ್ರಾಫ್ಸ್ ಹ್ಯಾವ್ ಬಿನ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಇಫ್ ಯು ಅಬ್ಸರ್ವ್ ದ ಫಸ್ಟ್ ಬಾರ್ ಗ್ರಾಫ್, ಆ ಬಾರ್ ಗ್ರಾಫ್ ನಲ್ಲಿ ನೋಡಿ, ಫಸ್ಟ್ ಬಾರ್ ಗ್ರಾಫ್ ಈ ರೀತಿ ಇದೆಯಲ್ಲ, ಇಲ್ಲಿ ಫಸ್ಟ್ ಒಂದು ಈ ರೀತಿ ಬಾರ್ ಬಂದಾಗ ಇದು ಏನು 1973 ಮತ್ತು 74 ಈ ಟೈಮ್ ನಲ್ಲಿ ಇಂಡಿಯಾದ ಪ್ರೊಡಕ್ಷನ್ ಎಷ್ಟಿತ್ತು, ಎಲ್ಲಾ ಸೆಕ್ಟರ್ಗಳು ಸೇರಿ, ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಆಫ್ ಆಲ್ ದ ಸೆಕ್ಟರ್ಸ್, ದಟ್ ಈಸ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದು ಎಷ್ಟಿತ್ತು ಅಂದ್ರೆ ಇಟ್ ವಾಸ್ ಓನ್ಲಿ 5 lakh crore. ಅಂದ್ರೆ 5 lakh crore rupees ಇಂದ ಎಷ್ಟು ವ್ಯಾಲ್ಯೂ ಇದೆ ಅಷ್ಟು ವ್ಯಾಲ್ಯೂವಿನ ಪ್ರೊಡಕ್ಷನ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಮೂರೂ ಸೆಕ್ಟರ್ಗಳನ್ನು ಸೇರಿಸಿ ಆಗಿತ್ತು. ಅರ್ಥ ಆಯ್ತಾ? ಅದೇ 2013 ಮತ್ತು 14 ಅದನ್ನು ಸಹ ಕೊಟ್ಟಿದ್ದಾರೆ. 2013 ಮತ್ತು 14 ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ 55 lakh crores ಇಷ್ಟು ಮಟ್ಟಿಗೆ ವ್ಯಾಲ್ಯೂನ ಪ್ರೊಡಕ್ಷನ್ ನಮ್ಮ ದೇಶದಲ್ಲಿ ಆಗಿದೆ. ಅಷ್ಟು GDP ಇದೆ, ಎಕನಾಮಿಕಲ್ ಡೆವಲಪ್ಮೆಂಟ್ ಇದೆ ಇಂಡಿಯಾದಲ್ಲಿ. ಓಕೆ, ಈಗ ಟರ್ಷರಿ ಸೆಕ್ಟರೇ ಬಹಳ ಡೆವಲಪ್ ಆಗ್ತಿದೆ ಅಂತ ಹೇಳಿದ್ವಲ್ಲ, ಅದಕ್ಕೆ ರಿಲೇಟೆಡ್ ಆಗಿರುವಂತ ಇನ್ಫಾರ್ಮೇಶನ್ ಇದೆ ನೋಡಿ. 1973-74 ನಲ್ಲಿ ಆಲ್ಮೋಸ್ಟ್ 50% ಆಫ್ ದ ಪ್ರೊಡಕ್ಷನ್ ವಾಸ್ ಡನ್ ಬೈ ಪ್ರೈಮರಿ ಸೆಕ್ಟರ್, ಅಂಡ್ ದೆನ್ ವೆರಿ ಲೆಸ್ ಅಮೌಂಟ್ ಆಫ್ ಪ್ರೊಡಕ್ಷನ್ ವಾಸ್ ಡನ್ ಬೈ ಸೆಕೆಂಡರಿ ಸೆಕ್ಟರ್, ಅಂಡ್ ದೆನ್ more than secondary sector but less than primary sector. That type of production was done by tertiary sector. ಅರ್ಥಾತ್ ಸ್ನೇಹಿತರೆ, ಅಂದ್ರೆ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡಿದ್ದು ಯಾವುದು? ಪ್ರೈಮರಿ ಸೆಕ್ಟರ್ ಇನ್ 1973-74. When you look at 2013 and 14, here tertiary sector has become the highest producer. ಅದೇ ಪ್ರೈಮರಿ ಸೆಕ್ಟರ್ ಅಷ್ಟು ಮಟ್ಟಿಗೆ ಪ್ರೊಡಕ್ಷನ್ ಅನ್ನ ಮಾಡ್ತಾ ಇಲ್ಲ. ಅರ್ಥಾತ್ ಸ್ನೇಹಿತರೆ, ಬಹಳಷ್ಟು ಪ್ರೊಡಕ್ಷನ್ ಪ್ರೈಮರಿ ಸೆಕ್ಟರ್ ಆಗ್ತಿತ್ತು ಮೊದಲು. ಈಗ ಟರ್ಷರಿ ಸೆಕ್ಟರ್ ಹ್ಯಾಸ್ ಬಿಕಮ್ ದ ಹೈಯೆಸ್ಟ್ ಪ್ರೊಡ್ಯೂಸರ್, ಫಾಲೋಡ್ ಬೈ ಸೆಕೆಂಡರಿ ಸೆಕ್ಟರ್ ಅಂಡ್ ದೆನ್ ಕಮ್ಸ್ ಪ್ರೈಮರಿ ಸೆಕ್ಟರ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಟರ್ಷರಿ ಸೆಕ್ಟರ್ ಎಷ್ಟು ಹೆಚ್ಚಿಗೆ ಇದೆ, ಸೆಕೆಂಡರಿ ಸೆಕ್ಟರ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಪ್ರೈಮರಿ ಅದಕ್ಕಿಂತ ಬಹಳ ಕಡಿಮೆ ಇದೆ. ಹೈಯೆಸ್ಟ್ ಪ್ರೊಡಕ್ಷನ್ ಮಾಡಿದಂತ ಪ್ರೈಮರಿ ಸೆಕ್ಟರ್ ಈಗ ಲೋಯೆಸ್ಟ್ ಬಂದಿದೆ. ಅರ್ಥಾತ್ ಸ್ನೇಹಿತರೆ, ಯಾಕೆ ಹಿಂಗಾಗಿದೆ? ಹೋಗಿ ಬಂದು ಟರ್ಷರಿ ಸೆಕ್ಟರ್ ಡೆವಲಪ್ ಆಗಿದೆ ಯಾಕೆ? ರೈಸಿಂಗ್ ಇಂಪಾರ್ಟೆನ್ಸ್ ಫಾರ್ ದ ಟರ್ಷರಿ ಸೆಕ್ಟರ್. ವಾಟ್ ಆರ್ ದ ರೀಸನ್ಸ್ ಫಾರ್ ಇಟ್? ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ಫಸ್ಟ್ ಪಾಯಿಂಟ್, ಇನ್ ಈಚ್ ಅಂಡ್ ಎವ್ರಿ ನೇಷನ್ some facilities are must. They are very, very, very essential. ಯಾವ ಅಂತ ಫೆಸಿಲಿಟೀಸ್? ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಹೆಲ್ತ್, ಎಜುಕೇಶನ್, ಡಿಫೆನ್ಸ್, ಈ ರೀತಿ ಬಹಳಷ್ಟು ಫೆಸಿಲಿಟಿಗಳು ಬಹಳ ಅಂದ್ರೆ ಬಹಳ ಎಸೆನ್ಷಿಯಲ್ ಆಗಿರ್ತವೆ. ಎಸ್ಪೆಷಲಿ ಇನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, government should take the responsibility of providing all these facilities. ಅರ್ಥಾತ್ ಸ್ನೇಹಿತರೆ, ಗವರ್ನಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ ಎಲ್ಲಾ ಫೆಸಿಲಿಟಿಗಳನ್ನ ಕೊಡೋದು. ವೆನೆವರ್ ಆಲ್ ದೀಸ್ ಫೆಸಿಲಿಟೀಸ್, ನೋಡ್ರಿ ಇವುಗಳನ್ನ ಫೆಸಿಲಿಟಿ ಅಂತಂದ್ರೆ ಅನ್ಬೋದು. ಟ್ರಾನ್ಸ್ಪೋರ್ಟೇಷನ್ ಇದು ಸರ್ವಿಸಾ,
ಎಜುಕೇಶನ್ ಸರ್ವಿಸಾ, ಬ್ಯಾಂಕಿಂಗ್ ಸರ್ವಿಸಾ, ಡಿಫೆನ್ಸ್ ಸರ್ವಿಸಾ, ಗವರ್ನಮೆಂಟ್ ಅಡ್ಮಿನಿಸ್ಟ್ರೇಷನ್ ಇದು ಸಹ ಸರ್ವಿಸಾ, ಮುನ್ಸಿಪಾಲಿಟಿ, ಮುನ್ಸಿಪಲ್ ಕಾರ್ಪೊರೇಷನ್ ಇವುಗಳು ಸಹ ಸರ್ವಿಸ್ ಅನ್ನೇ ಕೊಡ್ತಾವ. ನೀವು ಈ ರೀತಿ ಹೆಲ್ತ್ ಫೆಸಿಲಿಟಿ, ಎಜುಕೇಶನ್, ಇನ್ನೊಂದು ಮತ್ತೊಂದು ಏನೇ ತಗೊಂಡ್ರು ಸಹ ಇವೆಲ್ಲ ಸರ್ವಿಸ್ಗಳು. ಹಾಗಾಗಿ ಗವರ್ನಮೆಂಟ್ ಶುಡ್ ಆಲ್ಸೋ ಗಿವ್ ಇಂಪಾರ್ಟೆನ್ಸ್ ಫಾರ್ ಪ್ರೊವೈಡಿಂಗ್ ಆಲ್ ದ ಸರ್ವಿಸಸ್. ಬಿಕಾಸ್ ಆಫ್ ದಟ್ ಆಲ್ಸೋ tertiary sector or service sector has developed a lot, because number of basic services are required in each and every nation, and then in especially developing countries, government takes the responsibility of providing all those services. Because of that also tertiary sector, which is known as service sector, has developed rapidly. This is first point. Nimgidu artha agide ankonidini ಸ್ನೇಹಿತರೆ. Government has taken, that means government has to take responsibility of providing services. ಅರ್ಥ ಆದ ಸ್ನೇಹಿತರೆ? ಒಂದು ಪಾಯಿಂಟ್ ಅಂದ್ರೆ ಒಂದು ಸೆಂಟೆನ್ಸ್ ಬರೆಯೋದಲ್ಲ, ಅದ್ರ ಕೆಳಗಡೆ ಈಗ ನಾನೇನು ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿರುವಂತ ಒಂದು ಎರಡು ಸೆಂಟೆನ್ಸ್ ಬರ್ಬಿಟ್ರೆ ಸಾಕು, ನಿಮ್ಮ ಆನ್ಸರ್ ಪಕ್ಕ ಆಗುತ್ತೆ, ಮಾರ್ಕ್ಸ್ ಕಟ್ ಆಗೋದೇ ಇಲ್ಲ. ಕಟ್ ಆದ್ಮೇಲೆ ಮತ್ತೆ ನೀವು ಯಾಕೆ ಹಿಂಗಾಗಿದೆ ಅಂತ ಕೇಳಿದ್ರೆ ಏನು ಉಪಯೋಗ ಇಲ್ಲ. ಕಲಿಬೇಕಾದ್ರೆ ಸರಿಯಾಗಿ ಕಲಿಬೇಕು. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು? ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರಿ. ಇಷ್ಟು ಬರ್ತಾರೆ ಮಾರ್ಕ್ಸ್ ಬರೋಲ್ಲ. ವಿ ಹ್ಯಾವ್ ಟು ರೈಟ್ ಎಕ್ಸ್ಪ್ಲನೇಷನ್. ಟು ರೈಟ್ ದ ಎಕ್ಸ್ಪ್ಲನೇಷನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸ್ಪ್ಲನೇಷನ್ ಇಸ್ ರೈಟ್. ಅರ್ಥ ನೋಡ್ರಿ, ವೆನ್ ಪ್ರೈಮರಿ ಸೆಕ್ಟರ್, ದಟ್ ಮೀನ್ಸ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ agriculture, if agriculture has developed rapidly, then what happens? Then they have to sell surplus products. ಎಷ್ಟು ಬರ್ತದೆ ಅವ್ರ ಫ್ಯಾಮಿಲಿಗೆ ಅಷ್ಟೇ ಅಲ್ಲ, ಇದಕ್ಕಿಂತ ಬಹಳ ಹೆಚ್ಚು ಪ್ರೊಡಕ್ಷನ್ ಬಂದಿದೆ ಅಂದ್ರೆ ದೇ ಕ್ಯಾನ್ ಥಿಂಕ್ ಅಬೌಟ್ ಸೆಲ್ಲಿಂಗ್ ಇನ್ ಮಾರ್ಕೆಟ್. ಫಾರ್ ದಟ್ ಟ್ರೇಡಿಂಗ್, ದಟ್ ಫೆಸಿಲಿಟಿ, ದಟ್ ಸರ್ವಿಸ್ ಈಸ್ ನೀಡೆಡ್. ಮತ್ತೇನ್ ಬೇಕು? ಟ್ರಾನ್ಸ್ಪೋರ್ಟೇಷನ್ ಬೇಕು. ಅರ್ಥ ಆಯ್ತಾ? ಬಹಳಷ್ಟು ಬೆಳೆದ್ರೆ ಬಹಳಷ್ಟು ಟ್ರಾನ್ಸ್ಪೋರ್ಟೇಷನ್ ಬೇಕು. ಟ್ರಾನ್ಸ್ಪೋರ್ಟೇಷನ್ ಈಸ್ ಆಲ್ಸೋ ಸರ್ವಿಸ್, ಇಟ್ ಈಸ್ ಆಲ್ಸೋ ನೀಡೆಡ್. ಹ್ಯಾವ್ ಯು ಅಂಡರ್ಸ್ಟುಡ್? ಇಫ್ ಎ ಫಾರ್ಮರ್ ಫೀಲ್ಸ್ ದಟ್ he is not getting proper price for his product, in that situation he can opt for storing it in a place, cold storage units. ಈ ರೀತಿ ಯೂನಿಟ್ಸ್ಗಳು ಬೇಕಾಗ್ತವೆ ನೋಡ್ರಿ. ಈ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಅನ್ನು ಕೊಡೋದಾಗಿರ್ಲಿ ಅಥವಾ ಗೋಡೌನ್ ಫೆಸಿಲಿಟಿಯನ್ನು ಕೊಡೋದಾಗಿರ್ಲಿ, ಇದು ಸಹ ಸರ್ವಿಸೇ. ಅರ್ಥ ಆಯ್ತಾ ನೋಡ್ರಿ? ಯಾವಾಗ ಅಗ್ರಿಕಲ್ಚರ್ ಅಥವಾ ಪ್ರೈಮರಿ ಸೆಕ್ಟರ್ ಇದು ಡೆವಲಪ್ ಆಯ್ತು, ಇದ್ರ ಜೊತೆಗೆ ಟರ್ಷರಿ ಸೆಕ್ಟರ್ ಅಥವಾ ಸರ್ವಿಸಸ್ಗಳು ಸಹ ಹೆಚ್ಚು ಬೇಕಾಗುತ್ತೆ. ಅದ್ರ ಜೊತೆ ಸರ್ವಿಸ್ ಸೆಕ್ಟರ್ ಸಹ ಡೆವಲಪ್ ಆಗುತ್ತೆ. ಅರ್ಥ ಆಯ್ತಾ? ಸೆಕೆಂಡ್, ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇಂಡಸ್ಟ್ರಿ, ಬಿಕಾಸ್ ಹಿಯರ್ ಐ ಟೋಲ್ಡ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಟರ್ಷರಿ ಸೆಕ್ಟರ್. When one industry develops, then it also requires more advertisement. It also requires more transportation. It also requires more trading. ಅರ್ಥ ಆಯ್ತಾ ಸ್ನೇಹಿತರೆ? ಆರ್ ಇನ್ಶೂರೆನ್ಸ್. ನೋಡ್ರಿ, ಈ ರೀತಿ ಎಲ್ಲ ಟರ್ಷರಿ ಸೆಕ್ಟರ್ ಡೆವಲಪ್ ಆಗೋದಕ್ಕೆ ಪ್ರೈಮರಿ ಸೆಕ್ಟರ್ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಸೆಕ್ಟರ್ ಮತ್ತು ಇಂಡಸ್ಟ್ರಿಯಲ್ ರಿಲೇಟೆಡ್ ಸೆಕ್ಟರ್ ಇವುಗಳು ಸಹ ಡೆವಲಪ್ ಆಗಿರೋದು ಒಂದು ರೀಸನ್. ಹ್ಯಾವ್ ಅಂಡರ್ಸ್ಟುಡ್? ಸೆಕೆಂಡ್ ಪಾಯಿಂಟ್, ವೈ ಟರ್ಷರಿ ಸೆಕ್ಟರ್ ಹ್ಯಾಸ್ ಡೆವಲಪ್ಡ್ ರ್ಯಾಪಿಡ್ಲಿ, ಬಿಕಾಸ್ development of the agriculture and industrial sector, it also boosted the development of tertiary sector. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್, ರೈಸ್ ಆಫ್ ಇನ್ಕಮ್ ಲೆವೆಲ್. Because of the development in any of the sector, when people's income rises or standard of living rises, then people start to ask new services. People start to think about getting new services. ಹೆಂಗಂದ್ರೆ, ನನಗೆ ಕೇವಲ 5,000 ರೂಪಾಯಿ ಇನ್ಕಮ್ ಇತ್ತಂದ್ರೆ ಅದರ ರೇಂಜ್ಗೆ ಯೋಚನೆ ಮಾಡಿ ನನ್ನ ಬೇಸಿಕ್ ಫೆಸಿಲಿಟೀಸ್ ಏನೇನು ಬೇಕು, ನನಗೆ ಬೇಸಿಕ್ ನೀಡ್ಸ್ ಏನೇನು ಬೇಕು ಅವುಗಳ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಅಷ್ಟನ್ನೇ ಖರ್ಚು ಮಾಡ್ತೀನಿ. ಅಕಸ್ಮಾತ್ ನನಗೇನಾದರೂ 50,000 ರೂಪಾಯಿ ಅಷ್ಟರ ಮಟ್ಟಿಗೆ ಇನ್ಕಮ್ ರೈಸ್ ಆಯ್ತು ಅಂದ್ರೆ ಅವಾಗೇನೋ ನಾವು ಸಹ ಬೇರೆ ಬೇರೆ ಫೆಸಿಲಿಟಿಗಳನ್ನ ಇಷ್ಟಪಡ್ತೀವಿ. ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡಬೇಕು ನೋಡ್ರಿ, ಅದು ಸಹ ಒಂದು ಫೆಸಿಲಿಟಿನ. ಅದೇ ರೀತಿ ನಾವು ಬ್ಯಾಂಕಿಂಗ್ ಸರ್ವಿಸ್ ಅನ್ನು ಸಹ ತಗೊಳಕ್ ಇಷ್ಟಪಡ್ತೀವಿ, ಯಾಕಂದ್ರೆ ದುಡ್ಡು ಐತಲ್ಲ. ಹಂಗಾಗಿ ಅದೇ ರೀತಿ ಟೂರ್ಗೆ ಹೋಗ್ಬೇಕು ಅಂತ ಸಹ ಯೋಚನೆ ಮಾಡ್ಬೋದು. ಅರ್ಥ ಆಯ್ತಾ ಸ್ನೇಹಿತರೆ? ಇದ್ರ ಜೊತೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಿದ್ದಂಥವ್ರು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಶುರು ಮಾಡ್ತೀವಿ ನೋಡ್ರಿ. ಇದು ಸಹ ಒಂದು ಹೊಸ ರೀತಿಯ ಎಕ್ಸ್ಪೆಂಡಿಚರ್ ಮಾಡಕ್ ರೆಡಿ ಆಗ್ತೀವಿ ನಾವು. ಇದಕ್ಕಿಂತ ಮೊದಲು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದಾಗ ನಾವು ಯಾವುದೇ ರೀತಿ ದುಡ್ಡನ್ನು ಎಕ್ಸ್ಪೆಂಡ್ ಮಾಡ್ತಿದ್ದಿಲ್ಲ. ಈಗ ಸರ್ವಿಸ್ ಪಡ್ಕೊಳ್ಳೋಕ್ಕೋಸ್ಕರ ನಾವು ವಿ ಆರ್ ರೆಡಿ ಟು ಯೂಸ್ ಅವರ್ ಮನಿ, ಸ್ಪೆಂಡ್ ಅವರ್ ಮನಿ. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಪ್ರೈವೇಟ್ ಸ್ಕೂಲ್ಗಳಲ್ಲಾಗಿರ್ಲಿ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದಾಗಿರ್ಲಿ, ಅಥವಾ ಟೂರ್ಗೆ ಹೋಗೋದಾಗಿರ್ಲಿ, ಹೋಟೆಲ್ಗೆ ಹೋಗ್ಬೇಕಂತ ಅನ್ಸೋದಾಗಿರ್ಲಿ, ಇವೆಲ್ಲ ಯಾವಾಗುತ್ತೆ? ವೆನ್ ಇನ್ಕಮ್ ಲೆವೆಲ್ ಆಫ್ ದ ಪೀಪಲ್ ರೈಸ್, ಇನ್ ದಟ್ ಟೈಮ್ ಆಲ್ಸೋ ಇಟ್ ಗಿವ್ಸ್ ರೈಸ್ ಫಾರ್ ದ ಟರ್ಷರಿ ಸೆಕ್ಟರ್. ಹ್ಯಾವ್ ಅಂಡರ್ಸ್ಟುಡ್?
3 ಪಾಯಿಂಟ್ ಅರ್ಥ ಆಯ್ತು. ಲಾಸ್ಟ್ ಪಾಯಿಂಟ್, ನ್ಯೂ ಸರ್ವಿಸಸ್ ಹ್ಯಾವ್ ಬಿಕಮ್ ಇಂಪಾರ್ಟೆಂಟ್. ಲಾಸ್ಟ್ ಒಂದು 10-15 ವರ್ಷದಾಗ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂದ್ರೆ, 15 ವರ್ಷದ ಹಿಂದೆ ನಮಗೆ ಯಾವ ಇಲ್ಲದ್ರೂ ನಮ್ಮ ಜೀವನ ನಡೆಯುತ್ತೆ ಅಂತ ಇತ್ತು, ಈಗ ಅವೆಲ್ಲ ಇಂಪಾರ್ಟೆಂಟ್ ಆಗಿ ಕುತ್ಕೊಂಡಿದ್ದಾವೆ. ಏನಂದ್ರೆ 10-15 ವರ್ಷದ ಹಿಂದೆ ಮೊಬೈಲ್ ಫೋನ್ಗಳು ಅಷ್ಟಾಗಿದ್ದಿಲ್ಲ, ಇಂಟರ್ನೆಟ್ ಇದ್ದಿಲ್ಲ, ಏನು ಇದ್ದಿಲ್ಲ, ಆದ್ರೂ ಸಹ ನಮ್ಮ ಲೈಫ್ ಬಹಳ ಚೆನ್ನಾಗೇ ಇತ್ತು. ಈಗ ಒಂದು ವಾರ ರೇಷನ್ ಶಾಪ್ಸ್ ಎಲ್ಲ ತೆಗೆದಿಲ್ಲ ಅಂದ್ರೂ ಜನ ಬದುಕ್ತಾರೆ. ಆದ್ರೆ ಅರ್ಧ ಗಂಟೆ ಇಂಟರ್ನೆಟ್ ಸಿಗ್ಲಿಲ್ಲ, ನೆಟ್ವರ್ಕ್ ಬರ್ಲಿಲ್ಲ ಅಂದ್ರೆ ಹೆಂಗ್ ಆಡ್ತಿರ್ತಾರೆ ಹೇಳಕ್ ಬರಂಗಿಲ್ಲ ನೋಡ್ರಿ. ಯಾಕೆ ಅಂದ್ರೆ ಹೊಸ ಸರ್ವಿಸಸ್ಗಳು ಡೆವಲಪ್ ಆಗ್ತಾ ಇದಾವೆ, ಇದ್ರ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದೀವಿ. ಈ ಸಿಮ್ ಇಲ್ಲದ್ರೆ ಬದುಕಬಹುದು, ನಾವು ಇಂಟರ್ನೆಟ್ ಇಲ್ಲದ್ರೆ ಬದುಕಬಹುದು, ಊಟ ಇಲ್ಲದ್ರೆ ಬದುಕಕ್ಕಾಗಲ್ಲ. ಆದ್ರೆ ಹೊಸದಾಗಿ ಸಿಮ್ ಬಂದಾಗ 1500, 1800, 2000 ಇಷ್ಟರ ಮಟ್ಟಿಗೆ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಕ್ಯೂಗಳಲ್ಲಿ ನಿಂತ್ಕೊಂಡು ಸಿಮ್ ಅನ್ನ ತಗೋಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಕಾಸ್ಟ್ಲಿ ಇತ್ತು, ಅಷ್ಟರ ಮಟ್ಟಿಗೆ ಕಷ್ಟ ಇತ್ತು ಸಿಮ್ ಪಡ್ಕೊಳ್ಳೋದಕ್ಕೆ. ಅಕ್ಕಿ ರೇಟ್ ಕಡಿಮೆ ಇತ್ತು, ಬ್ಯಾಳೆ ರೇಟ್ ಕಡಿಮೆ ಇತ್ತು. ಈಗ ಸಿಮ್ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ. ಫ್ರೀ ಏನು, ನೀವು ಸಿಮ್ ತಗೊಂಡ್ರೆ ನಿಮಗೆ ಅವರೇ ಕರೆನ್ಸಿ ಹಾಕ್ಬಿಟ್ಟಿರ್ತಾರೆ. ಆದ್ರೆ ಅಕ್ಕಿ ಬೇಳೆ ರೇಟ್ ಹೆಚ್ಚಿಗೆ ಅಂತ ಹೋಗೈತಿ. ಆಕ್ಚುಲಿ ರೇಟ್ ಕಡಿಮೆ ಆಗ್ಬೇಕಾಗಿದ್ದು ಯಾವುದು, ನಮಗೆ ಯಾವ್ದು ಬಹಳ ನೆಸಿಟಿ ಐತಿ ಅದು ಕಡಿಮೆ ಆಗ್ಬೇಕಾಗಿತ್ತು. ಆದ್ರೆ ಈ ಸಿಮ್ಮಿನ ರೇಟ್ ಎಲ್ಲ ಕಡಿಮೆ ಅಂತ ಬಂದೈತಿ, ಅದಕ್ಕೆ ನಾವು ಹೆಚ್ಚಿಗೆ ಡಿಪೆಂಡ್ ಹಾಕಂತ ಬಂದಿವಿ. ಆದ್ರೆ ಮೊದಲು ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ ಅದಕ್ಕಿಂತ 10ರಷ್ಟು ಹೆಚ್ಚಿಗೆ ದುಡ್ಡು ಈಗ ಖರ್ಚು ಮಾಡ್ತೀವಿ ನಾವು. ಯಾವಾಗ ಸಿಮ್ ಬಹಳ ಕಷ್ಟಪಟ್ಟು ತಗೋಬೇಕಿತ್ತು, ಕಾಲ್ ರೇಟ್ ಬಹಳ ಹೆಚ್ಚಿಗೆ ಇತ್ತು, ಅವಾಗ ದುಡ್ಡು ಕಡಿಮೆ ಖರ್ಚು ಮಾಡ್ತಿದ್ವಿ. ಯಾವಾಗ ಕಾಲ್ ರೇಟ್ ಬಹಳ ಕಡಿಮೆ ಆಯ್ತು, ಸಿಮ್ ಫ್ರೀ ಆಗಿ ಕೊಡಕ್ಕೆ ಶುರು ಮಾಡಿದ್ರೆ ಅವಾಗ ದುಡ್ಡು ಹೆಚ್ಚಿಗೆ ಖರ್ಚು ಮಾಡಕ್ಕೆ ಶುರು ಮಾಡಿದ್ವಿ. ಹೌದಾ? ಯಾಕೆ ಅಂದ್ರೆ ಇದು ಹೊಸ ಸರ್ವಿಸ್, ಇದು ನಮಗೆ ಬಹಳ ಅಂದ್ರೆ ಬಹಳ ಎಸೆನ್ಷಿಯಲ್ ಆಗಿದೆ. ಇದೇ ರೀತಿ ನೀವೇನಾದ್ರು ATM ತಗೊಂಡ್ರು ಸಹ ಮೊದಲು ATM ಇದ್ದಿಲ್ಲ, ಈಗ ATM ಇಲ್ಲ ಅಂದ್ರೂ ಸಹ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದೀಸ್ ನ್ಯೂ ಸರ್ವಿಸಸ್ ಹ್ಯಾವ್ ಬಿಕಮ್ ಇಂಪಾರ್ಟೆಂಟ್ ಫ್ರಮ್ ಲಾಸ್ಟ್ 10 years or 15 years, ಮ್ಯಾಕ್ಸಿಮಮ್ 20 years. ನೋಡ್ರಿ, ಇವು ನ್ಯೂ ಸರ್ವಿಸಸ್ ಅಂದ್ರೆ ಏನು? ದೇ ಆಲ್ಸೋ ಬಿಲಾಂಗ್ ಟು ಸರ್ವಿಸ್ ಸೆಕ್ಟರ್ ಆರ್ ಟರ್ಷರಿ ಸೆಕ್ಟರ್. ಹ್ಯಾವ್ ಅಂಡರ್ಸ್ಟುಡ್? ಬಿಕಾಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆರ್ ನ್ಯೂ ಸರ್ವಿಸಸ್ which have taken birth within these 10 to 15 years, they have also become so important. Because of that also tertiary sector has raised its importance. Our production in tertiary sector has increased so much. ಅರ್ಥಾತ್ ಸ್ನೇಹಿತರೆ, ಈ 4 ಪಾಯಿಂಟ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ, ಪಾಯಿಂಟ್ಸ್ ಮಾಡಿ ಬರ್ಕೊಳ್ರಿ, ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲ್ಲ. ಈಗ ಇದ್ರ ನಂತರ ನಾವು ನೋಡೋದೇನಂದ್ರೆ ಆಲ್ ಆಫ್ ದ ಸರ್ವಿಸ್ ಸೆಕ್ಟರ್ ಇಸ್ ನಾಟ್ ಗ್ರೋಯಿಂಗ್ ಈಕ್ವಲಿ. ನೋಡ್ರಿ ಸ್ನೇಹಿತರೆ, ಜಸ್ಟಿಫೈ ಅಂತ ಕೇಳ್ಬೋದು, ಈ ರೀತಿ ಕೇಳ್ಬೋದು. ಆದರೆ ಕ್ವಶನ್ ಎಕ್ಸಾಮಿನೇಷನ್ ಅಲ್ಲಿ ಇದ್ರ ಬಗ್ಗೆ ಕೇಳೋ ಚಾನ್ಸ್ ಕಡಿಮೆ ಇರುತ್ತೆ. ಅದು ಅರ್ಥ ಮಾಡ್ಕೊಂಡಿರಿ. ಏನು ಅಂದ್ರೆ, ದೋ ವಿ ಹ್ಯಾವ್ ಅಂಡರ್ಸ್ಟುಡ್ ದಟ್ ಟರ್ಷರಿ ಸೆಕ್ಟರ್ ಹ್ಯಾಸ್ ಬಿಕಮ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಇಟ್ ಗಿವ್ಸ್ ಸೋ ಮಚ್ GDP of our India. Then also all the people, those who are there in tertiary sector, they have not developed or they have not grown equally. Only some specific fields of tertiary sector they have developed a lot. The people, those who are working in specific fields of tertiary sector, they have developed and they have grown fast. But remaining people now also they are facing so much of problem. ಹೇಗೆ ಅಂದ್ರೆ, ಇದೇ ಟರ್ಷರಿ ಸೆಕ್ಟರ್ ಅಂದ್ರೆ ಸರ್ವಿಸ್ ಸೆಕ್ಟರ್ ಅಂತ ನಿಮಗೆ ಗೊತ್ತು. IT BT ಅಂದ್ರೆ ಈ ರೀತಿಯ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಾ ಇರೋಂಥ ಜನ ಆಗಿರಲಿ, ಅಥವಾ ಕಾಲ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಾ ಇರೋಂಥ ಜನ ಆಗಿರಲಿ, ಈ ರೀತಿ ಹೈ ಲೆವೆಲ್ ಸರ್ವಿಸಸ್ ಅನ್ನು ಕೊಡುವಂಥ ಆರ್ಗನೈಸ್ಡ್ ಸೆಕ್ಟರ್ಗಳಲ್ಲಿ ವರ್ಕ್ ಮಾಡುವಂಥ ಜನರಿಗೆ ಅಲ್ಲಿ ಬಹಳಷ್ಟು ಗ್ರೋತ್ ಇರುತ್ತೆ, ಬಹಳಷ್ಟು ಅವರಿಗೆ ಪ್ರಾಫಿಟ್ ಇರುತ್ತೆ. ಇದೇ ಸರ್ವಿಸ್ ಸೆಕ್ಟರ್ ಅಂತ ತಗೊಂಡ್ರೆ ಸಣ್ಣ ಆಟೋ ಡ್ರೈವರ್ಸ್ ಇರ್ತಾರೆ, ಅಥವಾ ಕಟಮ ಓಡಿಸ್ತಿರ್ತಾರೆ, ಅಥವಾ ಚಪ್ಪಲಿ ಹೊಲಿಯರು ಇರ್ತಾರೆ, ಅಥವಾ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ನಮ್ಮಂತರ ಇರ್ತಾರೆ, ಅಥವಾ ಸಣ್ಣ ಪುಟ್ಟ ಕೆಲಸ ಪೇಂಟಿಂಗ್ ಇನ್ನೊಂದು ಮತ್ತೊಂದು ಮಾಡುವಂತ ನಮ್ಗಿಂತಾನೂ ಸಹ ಕಷ್ಟಪಡೋರು ಇರ್ತಾರೆ. ಆದರೆ ಅವರಷ್ಟು ಮಟ್ಟಿಗೆ ಕಷ್ಟಪಟ್ಟರು ಸಹ ಅವ್ರಿಗೆ ಎಷ್ಟು ಇನ್ಕಮ್ ಬರಬೇಕು ಅಷ್ಟು ಬರಲ್ಲ. ಟೀಚಿಂಗ್ ಪ್ರೊಫೆಷನ್ ಸೈಡ್ಗೆ ಇಟ್ರಿ, ಯಾಕಂದ್ರೆ ಟೀಚಿಂಗ್ ಪ್ರೊಫೆಷನ್ಗೆ ಬರೋ ಅಂಥವ್ರು ವಿ ಲವ್ ಟು ಟೀಚ್. It is our passion. Because of that only we have embraced to this profession. Because of that only, though I can't reach thousands or millions of students directly, I am teaching through my YouTube channel. YouTube channel ಮೂಲಕ ನೀವು ಪಾಠ ಮಾಡ್ತಿದ್ದೀನಿ, ಯಾಕಂದ್ರೆ ಹೆಚ್ಚು ಜನಕ್ಕೆ ನಾವು ಪಾಠ ಮಾಡೋದು ಸಿಗಬೇಕು ಅನ್ನೋದಕ್ಕೋಸ್ಕರ. ಟೀಚರ್ಸ್ನ ಸೈಡ್ ತೆಗೆದು ನೀವು ನೋಡಿದ್ರು ಸಹ ಬಹಳಷ್ಟು ಜನ
ಆ ಕೆಲಸವನ್ನು ಯಾಕೆ ಮಾಡ್ತಿದ್ದಾರೆ? ಸಣ್ಣ ಪುಟ್ಟ ಪೇಂಟಿಂಗ್ ಮಾಡೋದಾಗಿರ್ಲಿ, ಸಣ್ಣ ಪುಟ್ಟ ರಿಪೇರಿ ಮಾಡೋದಾಗಿರ್ಲಿ, ಈ ರೀತಿಯ ಸರ್ವಿಸಸ್ ಕೊಡುವಂತ ಕೆಲಸವನ್ನ ಯಾಕೆ ಮಾಡ್ತಿರ್ತಾರೆ ಅಂದ್ರೆ ಬೇರೆ ಆಪ್ಷನ್ ಇರಲ್ಲ, ಅದಕ್ಕೋಸ್ಕರ ಮಾಡ್ತಿರ್ತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಕೊನೆಗೆ ಏನ್ ಹೇಳ್ಬೋದು ಕನ್ಕ್ಲೂಷನ್ ನಲ್ಲಿ? ಆಲ್ ಆಫ್ ದ ಸರ್ವಿಸ್ ಸೆಕ್ಟರ್ ಇಸ್ ನಾಟ್ ಗ್ರೋಯಿಂಗ್ ಈಕ್ವಲಿ. ಓನ್ಲಿ ಸಮ್ ಫೀಲ್ಡ್ಸ್ ಆಫ್ ಸರ್ವಿಸ್ ಸೆಕ್ಟರ್ ದೇ ಆರ್ ಗ್ರೋಯಿಂಗ್ ಈಕ್ವಲಿ, ಇನ್ ವಿಚ್ skilled and trained people are recruited or appointed. Such people and such fields are growing so well and they are getting more growth and more income. But the people, those who are working in unorganized sector ಅಂದ್ರೆ ಏನು ಅನ್ನೋದನ್ನ ನಾನು 4th ಎಪಿಸೋಡ್ ನಲ್ಲಿ ಹೇಳ್ತೀನಿ. ಓಕೆ, ಆ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡುವಂತ ಜನ, ಸರ್ವಿಸ್ ಅನ್ನು ಕೊಡುವಂತ ಜನರಿಗೆ ಕರೆಕ್ಟ್ ಆಗಿ ಗ್ರೋತ್ ಇಲ್ಲ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಈ ಕಾನ್ಸೆಪ್ಟ್ ಸಹ ಮುಗಿತು. ನೆಕ್ಸ್ಟ್, where are most of the people employed? ಇಲ್ಲಿವರೆಗೆ ಏನು ನೋಡಿದ್ವಿ? tertiary sector has become the largest sector in respect of production, in respect of GDP. But when we think about employment opportunity, primary sector is the largest sector in respect of providing employment opportunities. Jobs ಅನ್ನು ಕೊಡೋದ್ರಲ್ಲಿ ಪ್ರೈಮರಿ ಸೆಕ್ಟರ್ ನಂಬರ್ 1 ಇದೆ ಅಥವಾ ಲಾರ್ಜೆಸ್ಟ್ ಇದೆ. Actually, ಏನಾಗಬೇಕಿತ್ತು? tertiary sector, its production is more, its contribution to GDP is more. Because of that, more people could have engaged in tertiary sector. ಆದರೆ tertiary sector ನಲ್ಲಿ ಹೆಚ್ಚಿಗೆ ಜನ ಇಲ್ಲ. ಹೆಚ್ಚಿಗೆ ಜಾಬ್ ಆಪರ್ಚುನಿಟೀಸ್ ಇರೋದು ಪ್ರೈಮರಿ ಸೆಕ್ಟರ್ ನಲ್ಲಿ. ಅದು ಇಂಡಿಯಾದ ಪ್ರಾಬ್ಲಮ್. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೊಂದು ಬಾರ್ ಗ್ರಾಫ್ ಕೊಟ್ಟಿದ್ದಾರೆ. ಅಲ್ಲಿ 1973-74 ಮತ್ತು 2013-14 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 73-74 ನಲ್ಲಿ ಪ್ರೈಮರಿ ಸೆಕ್ಟರ್ almost 40% of the GDP. It was contributed by primary sector. Almost 50% of the GDP was from tertiary sector. Secondary ಕಡಿಮೆ ಇತ್ತು. ಆದರೆ 2013-14 ನೋಡಿದ್ರೆ 40% GDP ಗೆ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಂತ, ಅಂದ್ರೆ ಅಷ್ಟರ ಮಟ್ಟಿಗಿನ ವ್ಯಾಲ್ಯೂನ ಪ್ರಾಡಕ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ದಂತ ಪ್ರೈಮರಿ ಸೆಕ್ಟರ್ ಎಲ್ಲಿಗೆ ಬರುತ್ತೆ? ಕೇವಲ 10% ಗಿಂತ ಸ್ವಲ್ಪ ಹೆಚ್ಚಿಗೆ ಅಷ್ಟು ಮಾತ್ರ ಇದೆ. ಅಂದ್ರೆ ಎಷ್ಟು ಮಟ್ಟಿಗೆ ಕಡಿಮೆ ಆಯಿತು ವ್ಯಾಲ್ಯೂ ಆಫ್ ಪ್ರಾಡಕ್ಟ್ ನಲ್ಲಿ ಅಥವಾ GDP ಗೆ ಪ್ರೈಮರಿ ಸೆಕ್ಟರ್ ಇಂದ ಬರುವಂತಹ ಕಾಂಟ್ರಿಬ್ಯೂಷನ್ ಅಲ್ಲಿ. ಅದೇ ಟರ್ಷರಿ ಸೆಕ್ಟರ್ 50% ಗೆ ಹತ್ತತ್ರ ಇತ್ತು, ಅದು ಏನಾಯ್ತು 70% ಗೆ ಹತ್ತತ್ರ ಆಯ್ತು. ಅಷ್ಟರ ಮಟ್ಟಿಗೆ ಪ್ರೊಡಕ್ಷನ್ ಇದರಲ್ಲಿ ಹೆಚ್ಚಿಗೆ ಆಯಿತು. ಅದರ ಮೂಲಕ ಪ್ರೊಡಕ್ಷನ್ ವ್ಯಾಲ್ಯೂ ಹೆಚ್ಚಿಗೆ ಆಯಿತು. ಅದರ ಮೂಲಕ GDP ಯಲ್ಲಿ ಟರ್ಷರಿ ಸೆಕ್ಟರ್ ನ ಕಾಂಟ್ರಿಬ್ಯೂಷನ್ ನೋಡಿ ಎಷ್ಟು ಹೆಚ್ಚಿಗೆ ಇದೆ. ಇದಕ್ಕೆ ನೋಡಿದ್ರೆ ಇದಕ್ಕೆ ಎಷ್ಟು ಮಟ್ಟಿಗೆ ಹೆಚ್ಚಿಗೆ ಆಯಿತು. ಸೆಕೆಂಡರಿ ಸೆಕ್ಟರ್ ಸಹ ಸ್ವಲ್ಪ ಹೆಚ್ಚಿಗೆ ಆಗಿದೆ, ಆದ್ರೆ ಪ್ರೈಮರಿ ಸೆಕ್ಟರ್ ಬಹಳ ಅಂದ್ರೆ ಬಹಳ ಕಡಿಮೆ ಆಗಿದೆ. ನೋಡ್ರಿ, GDP ಯ ಕಾಂಟ್ರಿಬ್ಯೂಷನ್ ಅಲ್ಲಿ ಪ್ರೈಮರಿ ಸೆಕ್ಟರ್ ಕೆಳಗೆ ಹೋಗ್ತಾ ಇದೆ. ಪ್ರೊಡಕ್ಷನ್ ಅದರ ವ್ಯಾಲ್ಯೂ ಬಹಳ ಕಡಿಮೆ ಆಗ್ತಿದೆ, ಆದ್ರೆ ಹೆಚ್ಚು ಜನ ಪ್ರೈಮರಿ ಸೆಕ್ಟರ್ ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೊಂದು ಗ್ರಾಫ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿ. 1973-74 ನಲ್ಲಿ 74% ಆಫ್ ದ ಪೀಪಲ್ ದೇ ವರ್ ಎಂಗೇಜ್ಡ್ ಇನ್ ಪ್ರೈಮರಿ ಸೆಕ್ಟರ್. ಮೀನ್ಸ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಎಷ್ಟು ಮಟ್ಟಿಗೆ ಇತ್ತು ಪ್ರೈಮರಿ ಸೆಕ್ಟರ್ ನಲ್ಲಿ? 74%. ಸೆಕೆಂಡರಿ ಸೆಕ್ಟರ್ ನಲ್ಲಿ ಕೇವಲ 11%, ಟರ್ಷರಿ ಸೆಕ್ಟರ್ 15% ಇತ್ತು. ಅದೇ 2013-14 ತಗೊಂಡ್ರೆ 15% ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅನ್ನು ಕೊಡ್ತಿದ್ದಂತಹ ಟರ್ಷರಿ ಸೆಕ್ಟರ್ ರೈಸ್ ಆಗಿದೆ 27% ಗೆ ಬಂದಿದೆ. ಓಕೆ, 11% ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅನ್ನು ಕೊಡ್ತಿದ್ದಂತಹ ಸೆಕೆಂಡರಿ ಸೆಕ್ಟರ್ ಅದು ಸಹ ಡೆವಲಪ್ ಆಗಿದೆ 24% ಗೆ ಬಂದಿದೆ. ಆದ್ರೆ 49% ರಿಮೈನಿಂಗ್ 49% ಆಫ್ ದ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಆರ್ ಪ್ರೊವೈಡೆಡ್ ಬೈ ಪ್ರೈಮರಿ ಸೆಕ್ಟರ್. So here also we can find almost 50% of the people of our nation we are engaged in primary sector. ಅರ್ಥಾತ್ ಸ್ನೇಹಿತರೆ, ಪ್ರೈಮರಿ ಸೆಕ್ಟರ್ ನಲ್ಲೇ ಈಗಲೂ ಸಹ ಹೆಚ್ಚು ಜನ ಎಂಪ್ಲಾಯ್ಮೆಂಟ್ ಅನ್ನು ಹೊಂದಿದ್ದಾರೆ, ಹೆಚ್ಚು ಜನ ಕೆಲಸ ಮಾಡ್ತಿದ್ದಾರೆ. ನೋಡ್ರಿ, ಇಂಡಸ್ಟ್ರಿ ಇದರಲ್ಲಿ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಸೆಕೆಂಡರಿ ಸೆಕ್ಟರ್ ನಲ್ಲಿ ಎಷ್ಟು ಮಟ್ಟಿಗೆ ಪ್ರೊಡಕ್ಷನ್ ಡೆವಲಪ್ಮೆಂಟ್ ಆಯ್ತು ಅಂದ್ರೆ 9 times ಡೆವಲಪ್ಮೆಂಟ್ ಆಯ್ತು ಪ್ರೊಡಕ್ಷನ್. ಫಸ್ಟ್ ಎಷ್ಟಾಗ್ತಿತ್ತು ಅದಕ್ಕಿಂತ 9 times ಪ್ರೊಡಕ್ಷನ್ ರೈಸ್ ಆಯ್ತು ನಮ್ಮ ದೇಶದಲ್ಲಿ. ಇನ್ ರೆಸ್ಪೆಕ್ಟ್ ಆಫ್ ಪ್ರೊಡಕ್ಷನ್, primary sector has rised 9 times. But in respect of providing job opportunities, only 3 times development is there, 3 times rise is there. In the same way, when we compare to tertiary sector or service sector,
ಇಟ್ ಹ್ಯಾಸ್ ಡೆವಲಪ್ ರ್ಯಾಪಿಡ್ಲಿ. 14 ಟೈಮ್ಸ್ ಪ್ರೊಡಕ್ಷನ್ ಡೆವಲಪ್ ಆಯ್ತು, ಆದರೆ 14 ಟೈಮ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಲಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡ್ರಿ, ಇವು ಎರಡನ್ನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ. GDP ಅನ್ನು ಕೊಡೋದ್ರಲ್ಲಿ ಲೆಸ್ ದನ್ 25%, ಲೆಸ್ ದನ್ ಕ್ವಾರ್ಟರ್ ಆಫ್ ಇಂಡಿಯಾಸ್ GDP is given or is contributed from primary sector, but almost 50% of the Indians are working in primary sector. ನೋಡ್ರಿ, 50% ಜನ ಕಷ್ಟಪಟ್ಟು ದುಡಿದು ಕೇವಲ 25% ಗಿಂತ ಕಡಿಮೆ GDP ಅನ್ನ ಅಥವಾ ಪ್ರೊಡಕ್ಷನ್ ಅನ್ನ ಮಾಡ್ತಿದ್ದಾರೆ. ಅದೇ ನೀವು ಸೆಕೆಂಡರಿ ಮತ್ತು ಟರ್ಷರಿ ಸೆಕ್ಟರ್ಗಳನ್ನು ನೋಡಿ, ಇದು ಬಹಳಷ್ಟು ಪ್ರೊಡಕ್ಷನ್ ಮಾಡಿದ್ರು ಸಹ ಇಲ್ಲಿ ಕೆಲಸ ಮಾಡ್ತಿರೋಂಥ ಜನ ಬಹಳ ಅಂದ್ರೆ ಬಹಳ ಕಡಿಮೆ, ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಬಹಳ ಕಡಿಮೆ. ಮತ್ತೆ ಯಾಕೆ ಹಿಂಗಾಗಿದೆ? ವೈ ದಿಸ್ ಹ್ಯಾಸ್ ಹ್ಯಾಪನ್? ಬಿಕಾಸ್ ಹೌ ಪ್ರೊಡಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಸೆಕೆಂಡರಿ ಅಂಡ್ ಟರ್ಷರಿ ಸೆಕ್ಟರ್ಸ್, ಎಂಪ್ಲಾಯ್ಮೆಂಟ್ ಜನರೇಷನ್ ಹ್ಯಾಸ್ ನಾಟ್ ಇನ್ಕ್ರೀಸ್ಡ್ ಇನ್ ದ ಸೇಮ್ ವೇ. ಎಂಪ್ಲಾಯ್ಮೆಂಟ್ ಹ್ಯಾವ್ ನಾಟ್ ಬೀನ್ ಕ್ರಿಯೇಟೆಡ್ ಈಕ್ವಲಿ ಇನ್ ಸೆಕೆಂಡರಿ ಅಂಡ್ ಟರ್ಷರಿ ಸೆಕ್ಟರ್ಸ್. Because of that only, more people are depending upon primary sector, especially on agriculture. Notice ಸ್ನೇಹಿತರೆ, the people, those who are working in agriculture, they are not producing according to their ability. ನೋಡ್ರಿ, ಅವ್ರು ಎಷ್ಟು ಪ್ರೊಡಕ್ಷನ್ ಮಾಡಬೇಕಿತ್ತು ಅಷ್ಟು ಪ್ರೊಡಕ್ಷನ್ ಮಾಡ್ತಾ ಇಲ್ಲ. ಯಾಕೆ? ಬಿಕಾಸ್ ದೇ ಆರ್, ಇಲ್ಲಿ ಬರುತ್ತೆ ಈ ಟರ್ಮ್ ಅಂಡರ್ ಎಂಪ್ಲಾಯ್ಡ್. ಅಂಡರ್ ಎಂಪ್ಲಾಯ್ಡ್ ಅಂದ್ರೇನು? more than required number of workers are working in agriculture. When more than required number of people are working, that kind of condition, that kind of situation is known as underemployment. Have you understood? So the people, those who are working in agriculture, more than the necessity, more than the requirement, they are considered as underemployed people. ಅರ್ಥಾತ್ ಸ್ನೇಹಿತರೆ, ಅವ್ರನ್ನ ಅಂಡರ್ ಎಂಪ್ಲಾಯ್ಡ್ ಅಂತೀವಿ. ಅವರನ್ನ ಅಗ್ರಿಕಲ್ಚರ್ ಇಂದ ಹೊರಗಡೆ ತೆಗೆದ್ರೂ ಸಹ ಪ್ರೊಡಕ್ಷನ್ ಏನು ಕಡಿಮೆ ಆಗಲ್ಲ. ಆದ್ರೂ ಸಹ ಬೇರೆ ಜಾಬ್ ಅಪರ್ಚುನಿಟೀಸ್ ಇಲ್ಲ ಅಂತ ಅವರು ಇರುವಂತಹ ಅಗ್ರಿಕಲ್ಚರ್ ಫೀಲ್ಡ್ ನಲ್ಲೇ ಇಬ್ಬರು ಮಾಡಿದ್ರೆ ನಡೆಯುವಂತ ಕೆಲಸವನ್ನ 4 ಜನ ಸೇರಿ ಮಾಡ್ತಿರ್ತಾರೆ. ದ ಕಂಪ್ಲೀಟ್ ಎಬಿಲಿಟಿ ಆಫ್ ಎ ಪರ್ಸನ್ ಇಸ್ ನಾಟ್ ಬೀಯಿಂಗ್ ಯುಟಿಲೈಸ್ಡ್. ಕಂಪ್ಲೀಟ್ ಪೊಟೆನ್ಷಿಯಲ್ ಆಫ್ ದ ಪರ್ಸನ್ ಇಸ್ ನಾಟ್ ಬೀಯಿಂಗ್ ಯುಟಿಲೈಸ್ಡ್. ಅವನಿಗೆ ಎಷ್ಟು ಮಟ್ಟಿಗೆ ಎಬಿಲಿಟಿ ಇರುತ್ತೆ ಅದು ಕಂಪ್ಲೀಟ್ ಆಗಿ ಅವನ ಎಬಿಲಿಟಿಯನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದ್ರೆ ಬೇಕಾಗಿರುವಂತಹ ವರ್ಕರ್ಸ್ ಕಡಿಮೆ, ಆದ್ರೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಅಲ್ಲಿ ಬಂದಿರ್ತಾರೆ. ಹಾಗಾಗಿ ಇಬ್ರು ಮಾಡೋ ಕೆಲಸವನ್ನ 4 ಜನ ಮಾಡ್ತಾರೆ. ಆಕ್ಚುಲಿ ಇಬ್ರು ಇದ್ರೆ ಸಾಕು, ಇನ್ನು ಇಬ್ರು ಎಕ್ಸ್ಟ್ರಾ ಆದ್ರು. ಹಂಗಾಗಿ 4 ಜನರದ್ದು ಸಹ ಕಂಪ್ಲೀಟ್ ಆಗಿ ಅವರ ಎಬಿಲಿಟಿಯನ್ನು ನಾವು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅರ್ಥಾತ್ ಸ್ನೇಹಿತರೆ, ಈಗ ನಿಮಗೆ ಅಂಡರ್ ಎಂಪ್ಲಾಯ್ಡ್ ಅಂದ್ರೆ ಏನು ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದನ್ನೇ ಅಂದ್ರೆ ಅಂಡರ್ ಎಂಪ್ಲಾಯ್ಮೆಂಟ್ ಅನ್ನೇ ಏನಂತೀವಿ, ಅಂಡ್ ಅಂತ ಬರೆಯೋದಕ್ಕಿಂತ ನಾವಿನ್ನ ಆರ್ ಅಂತ ಬರೋದು ನಡೆಯುತ್ತೆ. ಯಾಕೆ ಅಂದ್ರೆ ಅಂಡರ್ ಎಂಪ್ಲಾಯ್ಮೆಂಟ್ ಇಸ್ ಆಲ್ಸೋ ನೋನ್ ಆಸ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಯಾಕೆ ಡಿಸ್ಗೈಸ್ಡ್? ಡಿಸ್ಗೈಸ್ ಅಂದ್ರೆ ಏನು? ನೀವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಸ್ಟಡಿ ಮಾಡ್ತಿರ್ತಾರಲ್ಲ, ಅದ್ರಲ್ಲಿ ಬಂದಿರುತ್ತೆ ವರ್ಡ್ ಮಾರು ವೇಷದಲ್ಲಿ ಬರುವಂಥದ್ದು. ನೋಡೋಕೆ ಕಾಣೋದೇ ಒಂದು, ಅದ್ರ ರಿಯಲ್ ಆಗಿರೋದೇ ಇನ್ನೊಂದು. ಇದನ್ನ ಡಿಸ್ಗೈಸ್ ಅಂತಾರೆ, ಅಥವಾ ಮುಖವಾಡ ಹಾಕೊಂಬರೋದು ಈ ರೀತಿ ಅಂತಾರೆ. ವೆನ್ ವಿ ಅಬ್ಸರ್ವ್ ದ ಪೀಪಲ್, they look like working. People are working apparently, but actually they are not working according to their complete ability. Only 2 persons work is needed, but 4 persons are working. Means all the persons, those who are working, they are not working completely. Labor has been divided. ಎಷ್ಟು ಲೇಬರ್ ಬೇಕೋ ಅದು ಡಿವೈಡ್ ಆಗಿದೆ ಅಷ್ಟೇ, ಕಂಪ್ಲೀಟ್ ಎಬಿಲಿಟಿ ಯೂಸ್ ಆಗಿಲ್ಲ. ಅಕಸ್ಮಾತ್ ನೋಡ್ರಿ, ಇನ್ನೊಂದ್ಸಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ, ಇದನ್ನ ಯಾಕೆ ಅಂಡರ್ ಎಂಪ್ಲಾಯ್ಡ್ ಅನ್ನ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಅಂತೀವಲ್ಲ ಅಂತ ಹೇಳ್ತಿದ್ದೀನಿ. ಒಬ್ಬನಿಗೆ ಯಾರಿಗೆ ಕೆಲಸ ಇಲ್ಲ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಇವನಿಗೆ ಕೆಲಸ ಇಲ್ಲ, ಕೆಲಸ ಕೊಡಿಸ್ಬೇಕು ಅಥವಾ ಬೇರೆ ಏನೋ ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಇಬ್ರು ಮಾಡೋ ಕೆಲಸ 4 ಜನ ಮಾಡ್ಯಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಬ್ಬರಲ್ಲಿ ಅನ್ಎಂಪ್ಲಾಯ್ಡೇ, ಆದ್ರೆ ಇದು ಹೈಡ್ ಆಗಿದೆ, ಹಿಡನ್ ಆಗಿದೆ. ಹೌದಾ? ನೋಡಿದ ತಕ್ಷಣ ಕಾಣಲ್ಲ, ನೋಡಿದ್ರೆ ಎಲ್ಲರೂ ವರ್ಕ್ ಮಾಡ್ದಂಗೆ ಕಾಣ್ತಾರೆ. ಈ ರೀತಿ ಹೈಡ್ ಆಗಿರುವಂತಹ ಹಿಡನ್ ಅಥವಾ ಡಿಸ್ಗೈಸ್ಡ್, ಈ ಕಾಂಟೆಕ್ಸ್ಟ್ ನಲ್ಲಿ ಎಲ್ಲವೂ ಸಹ ಸೇಮ್ ಮೀನಿಂಗ್. ಈ ರೀತಿಯ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಅನ್ನ ನಾವು ಅಂಡರ್ ಎಂಪ್ಲಾಯ್ಮೆಂಟ್ ಅಥವಾ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಸಹ ಕರಿತೀವಿ. ನೋಡೋದಕ್ಕೆ ಎಂಪ್ಲಾಯ್ಮೆಂಟಿನ ಡಿಸ್ಗೈಸ್ ನಲ್ಲಿ ಬಂದಿದೆ, ರಿಯಲ್ ಆಗಿದೆ ಏನದು ಅನ್ಎಂಪ್ಲಾಯ್ಮೆಂಟೇ. ಅರ್ಥ ಸ್ನೇಹಿತರೆ, ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಬ್ಬ ಲಕ್ಷ್ಮಿ ಆಂಟಿ ಅವರ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಲಕ್ಷ್ಮಿ ಆಂಟಿ ಅವರಿಗೆ ಅವ್ರ ಫ್ಯಾಮಿಲಿ ಒಟ್ಟು 5 ಜನ ಇದ್ದಾರೆ.
ಅನ್ಇರಿಗೇಟೆಡ್ ಲ್ಯಾಂಡ್ ಇದೆ, ಅಂದರೆ ಇರಿಗೇಷನ್ ಫೆಸಿಲಿಟಿ ಇಲ್ಲ, ವಾಟರ್ ಫೆಸಿಲಿಟಿ ಇಲ್ಲ, ಆ ಡ್ರೈ ಲ್ಯಾಂಡ್ನಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ. ವರ್ಷಕ್ಕೆ ಒಂದು ಬೆಳೆ ಜೋಳನ ಗೋಧಿನ ಇಂಥ ಯಾವುದೋ ಬೆಳೀತಾರೆ. ಯಾವುದೇ ಕೆಲಸ ಇಲ್ಲದ ಕಾರಣ ಕೆಲವು ಜನ ಮಾಡುವಂಥ ಅಗ್ರಿಕಲ್ಚರ್ ವರ್ಕ್ ಅವರ ಸಣ್ಣ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಯಾರೋ ಒಬ್ರು ಮಾಡಿದ್ರೆ ಸಾಕು ಅಂತ ಕೆಲಸವನ್ನ 5 ಜನ ಮಾಡ್ತಾರೆ. ಯಾಕಂದ್ರೆ ಬೇರೆ ಜಾಬ್ ಆಪರ್ಚುನಿಟೀಸ್ ಇಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಈ ಸ್ಟೋರಿಯನ್ನು ಯಾಕೆ ಕೊಟ್ಟಾರಂದ್ರೆ ಇಲ್ಲಿರುವಂತ 5 ಜನರಿಗೆ ಬೇರೆ ಬೇರೆಯ ಜಾಬ್ ಆಪರ್ಚುನಿಟಿ ಸಿಕ್ತು, ಅಥವಾ ಅಗ್ರಿಕಲ್ಚರ್ ಅನ್ನೇ ಬೆಟರ್ ಆಗಿ ಮಾಡೋ ಆಪರ್ಚುನಿಟಿ ಸಿಕ್ತು ಅಂದ್ರೆ ಯಾವ ರೀತಿ ಅವ್ರ ಇನ್ಕಮ್ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಅಗ್ರಿಕಲ್ಚರ್ 5 ಜನ ಮಾಡೋದನ್ನ ಬಿಟ್ಟು ಕೇವಲ ಒಬ್ಬನೇ ಒಬ್ಬ ಮಾಡಿದ್ರು ಸಹ ಕಂಪ್ಲೀಟ್ ಎಷ್ಟು ಬರಬೇಕಾಗಿತ್ತು ಅಷ್ಟು ಇನ್ಕಮ್ ಅವರಿಗೆ ಅಥವಾ ಅಷ್ಟು ಪ್ರಾಡಕ್ಟ್ ಅವರಿಗೆ ಬಂದೇ ಬರುತ್ತೆ. ಜೊತೆಗೆ ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಅಡಿಷನಲ್ ಇನ್ಕಮ್ ಸಹ ಬರುತ್ತೆ. ಯಾವಾಗ ಇದಾಗೋದು? ಈ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇದು ಹೋದಾಗ, ಅಥವಾ ಜನರಿಗೆ ಅವ್ರ ಕೆಪಾಸಿಟಿ ತಕ್ಕಂತೆ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳುವಂತ ವರ್ಕ್ ಮಾಡೋದಕ್ಕೆ ಆದಾಗ. ಅದಕ್ಕೆ ಈ ಸ್ಟೋರಿಯನ್ನು ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಏನಂದ್ರೆ ಸುಖರಾಮ್ ಅನ್ನುವಂತ ಒಬ್ಬ ವ್ಯಕ್ತಿ ಶ್ರೀಮಂತ, ಅವ್ರ ಊರಿನಲ್ಲಿರುವಂತ, ಅವ್ರ ಮನೆಯಲ್ಲಿರುವಂತ 5 ಜನರಲ್ಲಿ ಇಬ್ಬರಿಗೆ ನಮ್ಮ ಮನೆಯಲ್ಲಿ ಕೆಲಸ ಇದೆ ಬನ್ನಿ ಅಂತ ಕರೆದ ಅಂದ್ರೆ ಏನಾಗುತ್ತೆ ನೋಡ್ರಿ. 5 ಜನ ಅಗ್ರಿಕಲ್ಚರ್ ಮಾಡೋದ್ ಬೇಕಾಗಿಲ್ಲ. ಅವ್ರ ಮನೆಯಲ್ಲಿ ಕೇವಲ ಒಬ್ಬರೇ ಒಬ್ರು ಅಗ್ರಿಕಲ್ಚರ್ ಮಾಡಿದ್ರು ಸಾಕು. ಯಾಕಂದ್ರೆ ಅಗ್ರಿಕಲ್ಚರ್ ಫೀಲ್ಡ್ ಬಹಳ ಚಿಕ್ಕದಿದೆ. ಹಾಗಾಗಿ 5 ಜನ ಮಾಡ್ತಾ ಇದ್ರು, ಕೆಲಸ ಇಲ್ಲ ಅನ್ನೋದಕ್ಕೋಸ್ಕರ. ಈಗ ಇಬ್ಬರನ್ನ ಈ ಅಗ್ರಿಕಲ್ಚರ್ ಫೀಲ್ಡ್ ಇಂದ ವರ್ಕ್ ಮಾಡೋದನ್ನ ಬಿಡಿಸಿ ಶ್ರೀಮಂತರ ಮನೆಗೆ ಕೆಲಸ ಮಾಡಕ್ ಕಳಿಸ್ತಾರೆ. ಅದರಿಂದ ಏನಾದ್ರು ಇನ್ಕಮ್ ಅಥವಾ ಪ್ರಾಡಕ್ಟ್ ಆಫ್ ದಟ್ ಅಗ್ರಿಕಲ್ಚರ್ ಫೀಲ್ಡ್ ಅದೇನಾದ್ರು ಕಡಿಮೆ ಆಗ್ತದ? ಇಲ್ಲ. ಮೊದ್ಲು ಎಷ್ಟು ಬಂತು ಅಷ್ಟೇ ಪ್ರಾಡಕ್ಟ್ ಬಂತು ಅಗ್ರಿಕಲ್ಚರ್ ಫೀಲ್ಡ್ ಇಂದ. ಆದ್ರೆ ಅಡಿಷನಲ್ ಇನ್ಕಮ್ ಬಂತು ಇವರಿಬ್ರು ಬೇರೆ ವರ್ಕ್ ಮಾಡಕ್ ಹೋಗಿದ್ದಕ್ಕೆ. ಅದೇ ಸಮಯದಲ್ಲಿ ಒಂದು ಯಾವುದೋ ದೊಡ್ಡ ಫ್ಯಾಕ್ಟ್ರಿನೋ ಏನೋ ಶುರುವಾಯ್ತು ಅವ್ರ ಊರಲ್ಲಿ. ಅಲ್ಲಿ ಮತ್ತಿಬ್ರು ಇವ್ರ ಫ್ಯಾಮಿಲಿಯವರಿಗೆ ಕೆಲಸ ಸಿಕ್ತು ಅಂದ್ರೆ ನೋಡ್ರಿ, ಅವರಿಬ್ರು ಇನ್ಕಮ್ ಸಹ ಅಡಿಷನಲ್ ಆತ. ಆದ್ರೆ ಇವ್ರ ಅಗ್ರಿಕಲ್ಚರ್ ಫೀಲ್ಡ್ ಬಹಳ ಚಿಕ್ಕದಿರೋದ್ರಿಂದ, ಈಗಾಗಲೇ ಹೇಳಿದಂತೆ ಕೇವಲ ಒಬ್ಬರೇ ಒಬ್ರು ವರ್ಕ್ ಮಾಡಿದ್ರೆ ಸಾಕು ಅಂತ ಇರೋದ್ರಿಂದ ಒಬ್ರು ಮಾತ್ರ ವರ್ಕ್ ಮಾಡ್ತಾರೆ ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ. ಆದ್ರೂ ಸೇಮ್ ಇನ್ಕಮ್ ಬರುತ್ತೆ. ಅದೇ ಟೈಮ್ ನಲ್ಲಿ 4 ಜನ ಬೇರೆ ಬೇರೆ ಜಾಬ್ ಮಾಡೋದ್ರಿಂದ ಅವರಿಗೆ ಅಡಿಷನಲ್ ಇನ್ಕಮ್ ಇನ್ನು ಹೆಚ್ಚು ಬಂದು ಫ್ಯಾಮಿಲಿಯ ಇನ್ಕಮ್ ಇನ್ನು ಬಹಳ ಅಂದ್ರೆ ಬಹಳ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ನಮಗೆ ಅಂಡರ್ ಎಂಪ್ಲಾಯ್ಡ್ ಮತ್ತು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಈ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕಂದ್ರೆ ಯಾವ ರೀತಿ ಸಾಲ್ವ್ ಆಗುತ್ತೆ? ಬೆಟರ್ ಜಾಬ್ ಅಪಾರ್ಚುನಿಟೀಸ್ ಸಿಕ್ಕಾಗ ಮಾತ್ರ ಸಾಲ್ವ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಸೆಕೆಂಡರಿ ಅಥವಾ ಟರ್ಷಿಯರಿ ಸೆಕ್ಟರ್ ಅಲ್ಲಿ ಸಿಕ್ಕಾಗ ಮಾತ್ರ ಈ ಪ್ರೈಮರಿ ಸೆಕ್ಟರ್ ಮೇಲೆ ಇರುವಂತಹ ಡಿಪೆಂಡೆನ್ಸಿ ಅಥವಾ ಓವರ್ ಬರ್ಡನ್ ಇದೆಲ್ಲ ಕಡಿಮೆ ಆಗುತ್ತೆ. ಈ ಅಂಡರ್ ಎಂಪ್ಲಾಯ್ಮೆಂಟ್ ಕೇವಲ ಅಗ್ರಿಕಲ್ಚರ್ ಅಷ್ಟೇ ಆಗುತ್ತೆ ಅಂತಲ್ಲ. ಇದನ್ನು ನಾವು ಸಿಟಿಗಳಲ್ಲಿ ಅಥವಾ ಅರ್ಬನ್ ರೀಜನ್ಗಳಲ್ಲಿ ನೋಡಬಹುದು. ಅದು ಏನು ಅಂದ್ರೆ ತಳ್ಳಗಾಡಿಗಳಲ್ಲಿ ತರಕಾರಿ ಮಾರೋರು, ಹಣ್ಣುಗಳನ್ನು ಮಾರೋರು ಬರ್ತಾರೆ, ಅಥವಾ ತಲೆ ಮೇಲೆ ಪುಟ್ಟಿಗಳನ್ನು ಹೊತ್ಕೊಂಡು ಬರೋರು ಬರ್ತಾರೆ, ಅಥವಾ ಬೇರೆ ಬೇರೆ ವಸ್ತುಗಳನ್ನು ಮಾರೋದಕ್ಕೆ ಏರಿಯಾಕ್ಕೆಲ್ಲ ಬರ್ತಾರೆ. ಪ್ರತಿದಿನ ಒಂದೊಂದು ಕೆಲಸವನ್ನು ಹುಡುಕುವಂತ ಜನ ಇರ್ತಾರೆ. ಕ್ಯಾಶುವಲ್ ವರ್ಕರ್ಸ್ ಅವ್ರಿಗೆ ಯಾವುದೇ ರೀತಿಯ ಗ್ಯಾರಂಟಿ ಇರಲ್ಲ. ಜಾಬ್ ಅಪಾರ್ಚುನಿಟೀಸ್ ಆಗಿರ್ಲಿ, ಅಂದ್ರೆ ಜಾಬ್ ಸೆಕ್ಯೂರಿಟಿ ಆಗಿರ್ಲಿ, ಅಥವಾ ಒಂದು ಗ್ಯಾರಂಟಿ ಇನ್ಕಮ್ ಸೋರ್ಸ್ ಆಗಿರ್ಲಿ, ಏನಿರಲ್ಲ. ಆ ರೀತಿ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ. ಯಾವಾಗಾದ್ರೂ ಅವ್ರನ್ನ ಕೆಲಸದಿಂದ ತೆಗೆದಾಕ್ಬೋದು. ಅವ್ರು ರಿಟೈರ್ಡ್ ಆದ್ಮೇಲೆ ಇಷ್ಟು ದುಡ್ಡು ಬರುತ್ತೆ ಅಂತ ಇಲ್ಲ. ಲೀವ್ ಹಾಕಿದ್ರೆ ಅವ್ರಿಗೆ ದುಡ್ಡು ಕಟ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಅಥವಾ ಅವರು ಪೇಂಟರ್ಸ್ ಆಗಿ, ಕಾಬ್ಲರ್ಸ್ ಆಗಿ, ಎಲೆಕ್ಟ್ರಿಷಿಯನ್ಸ್ ಆಗಿ ದಿನ ಪೂರ್ತಿ ಕೆಲಸ ಮಾಡಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಗೆ ಕೆಲಸ ಸಿಗೋಕ್ ಚಾನ್ಸ್ ಇರಲ್ಲ. ಅಥವಾ ಬೆಳಗ್ಗಿಂದ ರಾತ್ರಿ ಅವ್ರಿಗೆ ಎಷ್ಟೇ ಕಷ್ಟಪಟ್ಟರು ಸಹ ಹೌ ಮಚ್ ದೇ ಟು ಲೆಸ್ ಟು ದಟ್ ದೇ ಆರ್ ಗೋಯಿಂಗ್ ಟು ಗೆಟ್ ದ ಇನ್ಕಮ್. ದೋ ದೇ ಸ್ಪೆಂಡ್ ಕಂಪ್ಲೀಟ್ ಡೇ ಇನ್ ವರ್ಕಿಂಗ್ ಆರ್ ಇನ್ ದ ನೀಡ್ ಆಫ್ ವರ್ಕ್, ದೇರ್ ಅರ್ನಿಂಗ್ ವಿಲ್ ಬಿ ವೆರಿ ಮೀಗರ್, ವೆರಿ ಲೆಸ್. ಬಹಳ ಅಂದ್ರೆ ಬಹಳ ಕಡಿಮೆ ಇನ್ಕಮ್ ಇರುತ್ತೆ. ಆ ರೀತಿ ಇನ್ಕಮ್ ಕಡಿಮೆ ಇದ್ರೂ ಸಹ ಯಾಕೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಅದರ್ ಆಲ್ಟರ್ನೇಟಿವ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿಯ ಅಂಡರ್ ಎಂಪ್ಲಾಯ್ಮೆಂಟ್, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ನಾವು ಸಿಟಿಗಳಲ್ಲಿ ಸಹ ಕಾರ್ಟ್ ಅನ್ನು ತರ್ಕೊಂಡು ಹೋಗುವಂಥವ್ರು, ಎಲೆಕ್ಟ್ರಿಷಿಯನ್ಸ್, ಕಾಬ್ಲರ್ಸ್, ಕ್ಯಾಶುವಲ್ ವರ್ಕರ್ಸ್ ಇವರೆಲ್ಲರೂ ಸಹ ಅಂಡರ್ ಎಂಪ್ಲಾಯ್ಡ್ ಆಗೇ ಇರ್ತಾರೆ, ಅಥವಾ ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ನಲ್ಲಿ ಸಫರ್ ಆಗ್ತಾ ಇರ್ತಾರೆ. Though they work completely hard, then also they are not going to get enough income for the need of their family. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿವರೆಗೂ ನಾವು ನೋಡಿದ್ದೇನು, ಟರ್ಷಿಯರಿ ಸೆಕ್ಟರ್ ಯಾಕೆ ಬಹಳ ರೈಸ್ ಆಗ್ತಾ ಇದೆ, ಯಾಕೆ ಹೆಚ್ಚಿಗೆ ಡೆವಲಪ್ ಆಗ್ತಾ ಇದೆ. ಅಂದ್ರೆ ಟರ್ಷಿಯರಿ ಸೆಕ್ಟರ್ ಇರುವಂತಹ ಎಲ್ಲಾ ಫೀಲ್ಡ್ ಸಹ ಎಲ್ಲರೂ ಸಹ ಡೆವಲಪ್ ಆಗ್ತಾ ಇಲ್ಲ ಅದನ್ನು ನೋಡಿದ್ವಿ. ನಂತರ ಎಲ್ಲಿ ಹೆಚ್ಚು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇದು ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಲಾಸ್ಟ್ ಕಾನ್ಸೆಪ್ಟ್ ಆಫ್ ಟುಡೇಸ್ ಎಪಿಸೋಡ್, ದಟ್ ಈಸ್ how to create more employment. Because till now we discussed that especially in agriculture or primary sector of India,
there is more disguised unemployment. Along with that, there are so many people who are not having any job opportunities. They are unemployed. Their unemployment is visible directly. So we have to create job opportunities for the people, those who are there in disguised unemployment, as well as for unemployed people also job opportunities should be created. Then how can job opportunities be created? Job opportunities ಯಾವ ರೀತಿ ಕ್ರಿಯೇಟ್ ಆಗ್ಬೋದು ಅಂದ್ರೆ ಫಸ್ಟ್ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಬರೆದಿದ್ದೀನಿ. ಚೀಪ್ loans have to be given. Cheap credit facility should also be given for farmers and the people those who are working in primary sector. Because if you take the example of farming or agriculture only, people not only need their agricultural field or rainfall. Along with that, they have so many different types of requirements. Fertilizers, pesticides, insecticides. ಈ ರೀತಿ ಬೇರೆ ಬೇರೆ ವಸ್ತುಗಳು ಅವ್ರಿಗೆ ಬೇಕಾಗ್ತವೆ. ಇವೆಲ್ಲದಕ್ಕೂ ಸಹ ದುಡ್ಡು ಬೇಕು. ಆ ದುಡ್ಡು ಅವ್ರ ಹತ್ರ ಇರಲ್ಲ. ಇಲ್ಲ ಅಂದಾಗ ಏನ್ ಮಾಡ್ಬೇಕಾಗುತ್ತೆ? ದೇ ಹ್ಯಾವ್ ಟು ಬಾರೋ ಮನಿ ಫ್ರಮ್ ಮನಿ ಲೆಂಡರ್ಸ್ ಆರ್ ಟ್ರೇಡರ್ಸ್ who may charge very high rate of interest. Not who may, usually they charge high rate of interest. ಈ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಕೊಟ್ಟು ಇವರು ಅಗ್ರಿಕಲ್ಚರ್ ಮಾಡ್ಬೇಕಂದ್ರೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಗವರ್ನಮೆಂಟ್ ಅಥವಾ ಬ್ಯಾಂಕ್ಸ್ ಏನ್ ಮಾಡ್ಬೇಕು? ಇವರಿಗೆ ಚೀಪ್ ಲೋನ್ ಫೆಸಿಲಿಟಿ ಕೊಡ್ತಂದ್ರೆ, ಅಗ್ರಿಕಲ್ಚರಲ್ ಕ್ರೆಡಿಟ್ ಕೊಟ್ರಂದ್ರೆ ಅವರಿಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಆ ರೀತಿ ಕೊಟ್ಟಾಗ ಇವರು ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ನ ಚೆನ್ನಾಗಿ ಮಾಡಬಹುದು, ಅದರಿಂದ ಒಳ್ಳೆ ಇನ್ಕಮ್ ಅನ್ನ ಪಡ್ಕೊಳ್ಬಹುದು. ಸೆಕೆಂಡ್ ಏನಂದ್ರೆ ಗವರ್ನಮೆಂಟ್ ಶುಡ್ ಗಿವ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್. ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನೀವು ಅದೇ ಲಕ್ಷ್ಮಿ ಆಂಟಿ ಎಕ್ಸಾಂಪಲ್ ತಗೊಂಡ್ರೆ ಅವ್ರದ್ದು ಡ್ರೈ ಲ್ಯಾಂಡ್ ಅಂತ ಹೇಳಿದ್ದೆ. ಅಕಸ್ಮಾತ್ ಗವರ್ನಮೆಂಟ್ ಏನೋ ಲೋನ್ ಕೊಡ್ತೋ ಅಥವಾ ಬ್ಯಾಂಕ್ ಬಹಳ ಕಡಿಮೆ ರೇಟಿಗೆ ಲೋನ್ ಕೊಡ್ತೋ, ಆ ರೀತಿ ಮಾಡಿ ಅವ್ರಿಗೇನಾದ್ರು ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ ಬೋರ್ವೆಲ್ ಅನ್ನ ಹಾಕೊಳ್ಳೋದಕ್ಕೆ ಅವಕಾಶ ಆಯ್ತು ಅಂದ್ರೆ, ಅಪಾರ್ಚುನಿಟಿ ಸಿಕ್ತಂದ್ರೆ ನೋಡ್ರಿ, ಅವರು ವರ್ಷಕ್ಕೆ ಒಂದು ಕ್ರಾಪ್ ಅನ್ನ ತೆಗೆದಿದ್ರು, ಅದರಿಂದ 50 days ಅವರಿಗೆ ಜಾಬ್ ಅಪಾರ್ಚುನಿಟಿ ಸಿಗ್ತಿತ್ತು. ಆದ್ರೆ ಈಗ ಅವರು ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ ವಾಟರ್ ಫೆಸಿಲಿಟಿ ಸಿಕ್ಕಿದೆ. ಸಿಕ್ಕಾಗ ಏನಾಯ್ತು? ಒಂದು ಕ್ರಾಪ್ ಅನ್ನು ತೆಗೆಯೋದ್ರಿಂದ ಅವರು 2-3 ಕ್ರಾಪ್ಸ್ ಅನ್ನು ತೆಗಿಬಹುದು. ಅವಾಗ ದಿಯರ್ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಗೆಟ್ 50 or more days ಎಕ್ಸ್ಟ್ರಾ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ನೋಡ್ರಿ, ಅನ್ಎಂಪ್ಲಾಯ್ಮೆಂಟ್ ಸ್ವಲ್ಪ ಕಡಿಮೆ ಆಯ್ತಾ? ಅವ್ರ ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ ಟಿಲ್ಲಿಂಗ್ ಮಾಡೋದಕ್ಕಾಗಿರ್ಲಿ, ಸೋಯಿಂಗ್ ಮಾಡೋದಕ್ಕಾಗಿರ್ಲಿ, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಅನ್ನು ಅಪ್ಲೈ ಮಾಡೋದಕ್ಕಾಗಿರ್ಲಿ, ಹಾರ್ವೆಸ್ಟಿಂಗ್ ಆಗಿರ್ಲಿ, ಎಲ್ಲದಕ್ಕೂ ಸಹ ಅವರಿಗೆ ಹೆಚ್ಚು ಜಾಬ್ ಅಪಾರ್ಚುನಿಟಿ ಸಿಗ್ತವೆ. ನೋಡ್ರಿ, 50 ದಿನ ಮಾತ್ರ ಜಾಬ್ ಅಪಾರ್ಚುನಿಟಿ ಸಿಗ್ತಿದ್ದಂಥದ್ದು ಈಗೇನಾಯ್ತು 100 ದಿನ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಅವರಿಗೆ ಜಾಬ್ ಅಪಾರ್ಚುನಿಟಿ ಸಿಗುತ್ತೆ. ಇದರಿಂದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಸ್ವಲ್ಪ ಹೆಚ್ಚಿಗೆ ಕ್ರಿಯೇಟ್ ಆದಂಗೆ ಆಯ್ತಾ? ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಅಕಸ್ಮಾತ್ ಒಂದು ಡ್ಯಾಮ್ ಅನ್ನ ಕಟ್ಟಿದ್ರು, ಅದ್ರ ಮೂಲಕ ಇರಿಗೇಷನ್ ಫೆಸಿಲಿಟಿಯನ್ನ ಆ ವಿಲೇಜ್ಗೆ ಅಥವಾ ತಾಲೂಕಿಗೆ, ಡಿಸ್ಟಿಕ್ಗೆ ಕಂಪ್ಲೀಟ್ ಆಗಿ ಮೊದಲಿಗಿಂತ ಬಹಳ ಹೆಚ್ಚು ಕೊಟ್ಟರು ಅಂದ್ರೆ, ಒಂದು ಬೋರ್ವೆಲ್ ಅನ್ನು ಹಾಕಿದಾಗ ಒಂದು ಫ್ಯಾಮಿಲಿಯಲ್ಲಿ ಎಷ್ಟರ ಮಟ್ಟಿಗೆ ಅನ್ಎಂಪ್ಲಾಯ್ಮೆಂಟ್ ಅವಾಯ್ಡ್ ಆಯ್ತೋ, ಅದೇ ರೀತಿ ಬೋರ್ವೆಲ್ ಅನ್ನ ಹಾಕೋದ್ರ ಬದಲಿಗೆ ಅಥವಾ ಡ್ಯಾಮ್ ಅನ್ನ ಕಟ್ಟಿದ್ರೆ, ಇರಿಗೇಷನ್ ಫೆಸಿಲಿಟೀಸ್ ಲಾರ್ಜ್ ಸ್ಕೇಲ್ ನಲ್ಲಿ ಕೊಡ್ತು ಅಂದ್ರೆ ಗವರ್ನಮೆಂಟ್, ಅವಾಗ ನೋಡಿ ಅಗ್ರಿಕಲ್ಚರ್ ಎಷ್ಟರ ಮಟ್ಟಿಗೆ ಡೆವಲಪ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ಸಹ ಇರಿಗೇಷನ್ ಫೆಸಿಲಿಟಿ ಸಿಗುತ್ತೆ. ಫಾರ್ಮರ್ಸ್ ಎಲ್ಲ ಬಹಳ ಒಳ್ಳೆ ಇನ್ಕಮ್ ಅನ್ನ ಪಡ್ಕೊಂತಾರೆ. ಹೆಚ್ಚು ದಿನ ಎಲ್ಲರಿಗೂ ಸಹ ಜಾಬ್ ಅಪಾರ್ಚುನಿಟಿ ಸಿಗ್ತವೆ. ಅರ್ಥ ಆಗುತ್ತೆ ಸ್ನೇಹಿತರೆ? ಫಾರ್ ಎಕ್ಸಾಂಪಲ್ ನಮ್ದು ಹೂವಿನಡಗಲಿ ಬಳ್ಳಾರಿ ಡಿಸ್ಟಿಕ್ ಅಂದ್ರೆ ಬಳ್ಳಾರಿಯಿಂದ ಬಹಳ ದೂರ, ದಾವಣಗೆರೆಯಿಂದ ಕೇವಲ ಒಂದು 70 to 80 ಕಿಲೋಮೀಟರ್ ಇದೆ. ಹಾವೇರಿಯಿಂದ ಒಂದು 70 to 75 ಕಿಲೋಮೀಟರ್ ಇದೆ. ಹೊಸಪೇಟೆಯಿಂದನೂ ಸಹ ಒಂದು 70 to 75 ಕಿಲೋಮೀಟರ್, ಗದಗಿನಿಂದನೂ ಒಂದು 60 to 65 ಅಷ್ಟು ಕಿಲೋಮೀಟರ್ ಇದೆ. ಇಷ್ಟು ಇರೋಂಥ ನಮ್ಮೊಂದು ತಾಲೂಕು. ಮೊದಲಿಗೆ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಇತ್ತು ಅಂದ್ರೆ ಅಗ್ರಿಕಲ್ಚರ್ ಅಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಆದರೆ ನಮ್ಮ ಊರಿನ ಹತ್ರ ಹರಿತಿರುವಂತ ತುಂಗಭದ್ರಾ ನದಿಗೆ ಒಂದು ಚಿಕ್ಕ ಏತ ನೀರಾವರಿ ಯೋಜನೆ ಮಾಡಿದ್ರು. ಅಂದ್ರೆ ಒಂದು ಚಿಕ್ಕ ರಿಸರ್ವಾಯರ್ ನ ಕಟ್ಟಿ ಅದರಿಂದ ಇರಿಗೇಷನ್ ಫೆಸಿಲಿಟೀಸ್ ಅನ್ನು ಕೊಟ್ಟರು. ಈಗ ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಇದೆ ಅಂದ್ರೆ, ಮೊದಲು ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಪ್ಲಾಂಟ್ಸ್ ಅನ್ನು ಬೆಳೆಯೋದೇ ಅಥವಾ ಕ್ರಾಪ್ಸ್ ಅನ್ನು ಬೆಳೆಯೋದೇ ಕಷ್ಟ ಇತ್ತು. ಅಂತ ಲ್ಯಾಂಡ್ ನಲ್ಲಿ ಏನ್ ಮಾಡಿದಾರೆ? ಈಗ ಕಬ್ಬನ್ನ ಬೆಳೆಯೋಕೆ ಶುರು ಮಾಡಿದ್ದಾರೆ. ಅಂದ್ರೆ ಹೆಚ್ಚು ನೀರು ತಗೊಳ್ಳುವಂತಹ ಕ್ರಾಪ್ಸ್ ಅನ್ನು ಸಹ ಬೆಳೆಯೋದಕ್ಕೆ ಅಲ್ಲಿ ಅವಕಾಶ ಆಗಿದೆ. ನೋಡ್ರಿ, ಹೆಚ್ಚು ಇನ್ಕಮ್ ಸಹ ಫಾರ್ಮರ್ಸ್ ಬರ್ತಾ ಇದೆ. ಹೆಚ್ಚು ಇನ್ಕಮ್ ಯಾವಾಗ ಬರುತ್ತೆ? ಹೆಚ್ಚು ಅವರ ವರ್ಕ್ ಅಲ್ಲಿ ಯೂಸ್ ಆದಾಗ ಬರುತ್ತೆ. ಅಂದ್ರೆ ಹೆಚ್ಚು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಆದಂಗಾಯ್ತು. ಇಷ್ಟೇ ಅಲ್ಲ, ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಎಷ್ಟು ಜನ ಬೇಕಾಗ್ತಾರೆ ಕೆಲಸಕ್ಕೆ, ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಸಿಗ್ತಾ. ಜೊತೆಗೆ ಫಾರ್ ಎಕ್ಸಾಂಪಲ್ ನೀವು ಒಳ್ಳೆ ರೋಡ್ ಫೆಸಿಲಿಟೀಸ್ ಕೊಟ್ರಿ ಅಂತ ಅನ್ಕೊಂಡ್ರಿ, ರೋಡ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ಬಹಳ ಜನಕ್ಕೆ ಜಾಬ್ ಅಪಾರ್ಚುನಿಟಿ ಸಿಗ್ತಾ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಸಹ ಇಂಪ್ರೂವ್ ಆಗ್ತಾವ. ಮಿನಿ ಟ್ರಕ್ಗಳು ಅವು ಇವು ಎಲ್ಲವೂ ಸಹ ಅಲ್ಲಿಗೆ ಬರೋಕೆ ಅನುಕೂಲ ಆಗುತ್ತಾ. ರೋಡ್ ಇಲ್ಲ ಅಂದ್ರೆ ಹೆಂಗೆ ವೆಹಿಕಲ್ಸ್ ಇರ್ತವೆ.
ಇವರಿಗೆ ದೂರ ಹೋಗಿ ಮಾರೋದು ಕಷ್ಟ. ಆದ್ರೆ ಈಗ ರೋಡ್ ಚೆನ್ನಾಗಿತ್ತಂದ್ರೆ ವೆಹಿಕಲ್ಸ್ ಬರ್ತಾವ. ಅರ್ಥ ಆಯ್ತಾ ಸ್ನೇಹಿತರೆ? ನೋಡ್ರಿ, ಅಲ್ಲಿಂದ ಸಹ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಯ್ತಾ? ನೋಡ್ರಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸಹ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಯ್ತು. ಅದೇ ರೀತಿ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್, ಅದು ಏನಂದ್ರೆ ಜನರಿಗೆ ಅಂದ್ರೆ ಫಾರ್ಮರ್ಸ್ಗೆ ಅವ್ರು ಬೆಳೆದಂತ ಬೆಳೆಯನ್ನ ಸ್ಟೋರ್ ಮಾಡಿಡೋದಕ್ಕೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಇವನ್ನೇನಾದ್ರು ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲೂ ಸಹ ಜಾಬ್ ಆಪರ್ಚುನಿಟಿ ಸಿಕ್ತು. ಅದನ್ನ ಮೇಂಟೈನ್ ಮಾಡೋದಕ್ಕೂ ಸಹ ಕೆಲವು ಜನ ಬೇಕಾಗ್ತಾರೆ, ಅಲ್ಲೂ ಸಹ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಆದವು. ನೋಡ್ರಿ, ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ರೋಡ್ ಆಗಿರ್ಲಿ, ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್ ಆಗಿರ್ಲಿ, ಅಥವಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಲಿ, ಅಥವಾ ಎಲೆಕ್ಟ್ರಿಸಿಟಿ ಕೊಡೋದಾಗಿರ್ಲಿ, ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಇಂಪ್ರೂವ್ಮೆಂಟ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಡೆವಲಪ್ ಆಗ್ತದೆ ಅಂತ ನಿಮಗೆ ಅರ್ಥ ಆಗಿದೆ. ಈಗ ಥರ್ಡ್ ಪಾಯಿಂಟ್ ಏನು ಅಂದ್ರೆ ಲೊಕೇಟಿಂಗ್ ಇಂಡಸ್ಟ್ರೀಸ್ ಅಂಡ್ ಸರ್ವಿಸಸ್ ಇನ್ ಸೆಮಿ ರೂರಲ್ ಏರಿಯಾಸ್. ಯಾವ ರೀತಿ ಅಂದ್ರೆ ಒಂದು ಯಾವುದೋ ಏರಿಯಾದಲ್ಲಿ ಫಾರ್ಮರ್ಸ್ ಎಲ್ಲ ನಾವು ಬೇಳೆಯನ್ನು ಬೆಳಿತೀವಿ ಅಂತ ಡಿಸೈಡ್ ಮಾಡಿದ್ರು ಅಂದ್ರೆ ದಾಲ್ ಪ್ರೊಸೆಸಿಂಗ್ ಮಿಲ್ ಇದನ್ನ ಅಲ್ಲಿ ಶುರು ಮಾಡಿದ್ರೆ ಅಲ್ಲಿರುವಂತಹ ಫಾರ್ಮರ್ಸ್ಗೂ ಸಹ ಪಕ್ಕದಲ್ಲೇ ಫ್ಯಾಕ್ಟರಿ ಇರೋದ್ರಿಂದ, ಪಕ್ಕದಲ್ಲೇ ಮಿಲ್ ಇರೋದ್ರಿಂದ ಅವ್ರಿಗೂ ಸಹ ಸೇಲ್ ಮಾಡೋದಕ್ಕೂ ಬಹಳ ಅನುಕೂಲ ಆಗುತ್ತೆ, ಅವ್ರಿಗೂ ಸಹ ಹೆಚ್ಚು ಪ್ರಾಫಿಟ್ ಬರುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಖರ್ಚು ಅಷ್ಟಿರಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಅದ್ರ ಜೊತೆಗೆ ಆ ದಾಲ್ ಮಿಲ್ ನಲ್ಲಿ ಅಥವಾ ದಾಲ್ ಪ್ರೊಸೆಸಿಂಗ್ ಫ್ಯಾಕ್ಟರಿಯಲ್ಲಿ ಹೆಚ್ಚು ಜನ ಕೆಲಸ ಮಾಡೋದಕ್ಕೆ ಬೇಕಾಗ್ತಾರೆ. ಅದೇ ರೀತಿ ಅಲ್ಲಿ ಬಹಳ ಶುಗರ್ ಕೇನ್ ಅನ್ನು ಬೆಳೀತಾರೆ ಅಂದ್ರೆ ಅಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಏನಾದ್ರು ಶುರು ಮಾಡ್ತಾರೆ ಗೌರ್ಮೆಂಟ್ ಆಗಿರ್ಲಿ ಯಾರಾದ್ರೂ, ಅದರಿಂದ ಸಹ ಜಾಬ್ ಆಪರ್ಚುನಿಟೀಸ್ ಬಹಳ ಚೆನ್ನಾಗಿ ಡೆವಲಪ್ ಆಗ್ತವೆ. ಎಲ್ಲೆಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೀತಾರೆ, ಎಲ್ಲೆಲ್ಲಿ ಯಾವ್ಯಾವ ನ್ಯಾಚುರಲ್ ರಿಸೋರ್ಸಸ್ ಅವೈಲಬಿಲಿಟಿ ಇದೆ ಅದನ್ನು ನೋಡಿ ಅದಕ್ಕೆ ತಕ್ಕಂತೆ ಲೊಕೇಟ್ ಮಾಡಬೇಕು ಇಂಡಸ್ಟ್ರೀಸ್ಗಳನ್ನ ಸೆಮಿ ರೂರಲ್ ಏರಿಯಾಗಳಲ್ಲಿ. ಕೇವಲ ಅರ್ಬನ್ ಏರಿಯಾಗಳ ಹತ್ರ ಮಾತ್ರ ಇಂಡಸ್ಟ್ರೀಸ್ ಮಾಡೋದಲ್ಲ, ಸೆಮಿ ರೂರಲ್ ಏರಿಯಾಸ್ಗಳಲ್ಲಿ ಸಹ, ಆ ಕಡೆ ಸಿಟಿನಲ್ಲ ಈ ಕಡೆ ಚಿಕ್ಕ ಹಳ್ಳಿನಲ್ಲ ಆ ರೀತಿ ಇರುವಂತಹ ಏರಿಯಾದ ಹತ್ರ ಸಹ ಫ್ಯಾಕ್ಟರೀಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಅವಾಗೂ ಸಹ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ನು ಹೆಚ್ಚು ಕ್ರಿಯೇಟ್ ಮಾಡಬಹುದು. ಇದನ್ನು ನೋಡಿದ್ರೆ ನಂತರ ಇಂಪ್ರೂವಿಂಗ್ ಎಜುಕೇಶನ್ ಅಂಡ್ ಹೆಲ್ತ್ ಫೆಸಿಲಿಟೀಸ್. ಸ್ನೇಹಿತರೆ, ನಮ್ಮ ದೇಶದಲ್ಲಿ 60% ಆಫ್ ದ ಪೀಪಲ್ ಬಿಲಾಂಗ್ ಟು 5 to 29 ಇಯರ್ಸ್ ಏಜ್ ಗ್ರೂಪ್. 5ರಿಂದ 29 ವರ್ಷದ ಒಳಗಿನ ಜನ ಎಷ್ಟಿದ್ದಾರೆ ಅವರೇ 60% ಇದ್ದಾರೆ. ಆದರೆ ಕೇವಲ 51% ಆಫ್ ದ ಪೀಪಲ್ ದೇ ಆರ್ ಅಟೆಂಡಿಂಗ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. 60% ಜನ 5ರಿಂದ 29 ವಯಸ್ಸಿನ ಒಳಗಿನವರು ಇದ್ರು ಸಹ ಅಂದ್ರೆ ಇವರು ಸ್ಟಡಿ ಮಾಡೋದು, ರಿಸರ್ಚ್ ಮಾಡೋದು ಅಥವಾ ಟ್ರೈನಿಂಗ್ ಅನ್ನು ಪಡ್ಕೊಳ್ಳುವಂತ ಏಜ್ನಲ್ಲಿರೋರು ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗ್ತಾ ಇಲ್ಲ. ಅಕಸ್ಮಾತ್ ಇವರಿಗೆ ಏನಾದರೂ ಒಳ್ಳೆ ಎಜುಕೇಶನ್ ಕೊಡೋದಕ್ಕೆ ನಮ್ಮ ಗೌರ್ಮೆಂಟ್ ಡಿಸೈಡ್ ಮಾಡ್ತು ಅಥವಾ ಇವರು ಎಜುಕೇಶನ್ ತಗೊಳ್ಳುವಂತ ಸಿಚುವೇಶನ್ ಅಲ್ಲಿ ಇದ್ರು ಎಲ್ಲರಿಗೂ ಸಹ ಒಳ್ಳೆ ಎಜುಕೇಶನ್ ಸಿಗೋಕ್ ಶುರು ಆಯ್ತು ಅಂದ್ರೆ ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್ ಅಥವಾ ನೀತಿ ಆಯೋಗ ಹೇಳೋ ಪ್ರಕಾರ ಎಲ್ಲರಿಗೂ ಸಹ ಒಳ್ಳೆಯ ಕ್ವಾಲಿಟಿ ಎಜುಕೇಶನ್ ಕೊಡೋಕೆ ಶುರು ಮಾಡಿದ್ರೆ ಪ್ರತಿ ವರ್ಷ 20 ಲಕ್ಷ ಜಾಬ್ ಅಪರ್ಚುನಿಟೀಸ್ ಅನ್ನು ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತಾನೆ ಇರ್ಬೋದು. ಅದೇ ರೀತಿ ಎಲ್ಲರಿಗೂ ಸಹ ಕ್ವಾಲಿಟಿ ಹೆಲ್ತ್ ಫೆಸಿಲಿಟಿಯನ್ನು ಕೊಡೋಕೆ ಶುರು ಮಾಡಿದ್ರೆ ಅಲ್ಲೂ ಸಹ ಇದೇ ರೀತಿ ಬಹಳಷ್ಟು ಜಾಬ್ ಅಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಅದೇ ರೀತಿ ನಮ್ಮ ದೇಶದಲ್ಲಿ ಬಹಳಷ್ಟು ಬ್ಯೂಟಿಫುಲ್ ಅಂದ್ರೆ ನ್ಯಾಚುರಲಿ ಬ್ಯೂಟಿಫುಲ್ ಪ್ಲೇಸಸ್ ಇದಾವೆ. ಅವುಗಳನ್ನು ನಾವು ಕರೆಕ್ಟ್ ಆಗಿ ಹೈಲೈಟ್ ಮಾಡಿ ಟೂರಿಸಂ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬಳಸಬಹುದು. ಎಷ್ಟೋ ಕಡೆಗೆ ಇರುವಂತಹ ಬ್ಯೂಟಿ ಆಫ್ ದ ನೇಚರ್ ಅದು ಪ್ರಪಂಚಕ್ಕೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ರು ಸಹ ಅಲ್ಲಿಗೆ ನಾವು ತಲುಪೋದಕ್ಕೆ ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿಲ್ಲ. ಆ ರೀತಿ ಏನಾದರೂ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಟೂರಿಸಂ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ವಿ ಅಂದ್ರೂ ಸಹ ಪ್ರತಿ ವರ್ಷ 35 ಲಕ್ಷ ಹೊಸ ಜಾಬ್ ಅಪರ್ಚುನಿಟೀಸ್ ಅನ್ನು ಕ್ರಿಯೇಟ್ ಮಾಡಬಹುದು. ಇನ್ನೊಂದಿಷ್ಟು ಏರಿಯಾಗಳಲ್ಲಿ ನೀವು ಎಕ್ಸಾಂಪಲ್ ತಗೊಂಡ್ರೆ ಸ್ಪೆಷಲ್ ಆರ್ಟ್ಸ್ ಇರ್ತವೆ, ಚನ್ನಪಟ್ಟಣದ ಗೊಂಬೆಗಳು, ಈ ರೀತಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿ ಸ್ಪೆಷಾಲಿಟಿ ಇರುತ್ತೆ. ಅದನ್ನು ಹೈಲೈಟ್ ಮಾಡಿ ಅಲ್ಲೂ ಸಹ ಟೂರಿಸಂ ಅನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ ಈಗಾಗಲೇ ಹೇಳಿದಂತೆ 35 ಲಕ್ಷ ಜಾಬ್ ಅಪರ್ಚುನಿಟೀಸ್ ಅನ್ನು ಕ್ರಿಯೇಟ್ ಮಾಡಬಹುದು. ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯನ್ನು ನೋಡೋದಕ್ಕೆ ಹೋಗೋದನ್ನು ನೋಡ್ತಿದ್ವಿ. ಈಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇಂಡಿಯಾದಲ್ಲಿ ಮಾಡಿದ್ದಾರೆ. ಅದು ಸಹ ಏನಾಯ್ತು, ಅದು ಸಹ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಯಿತು. ಈ ರೀತಿ ಆಗಿರಲಿ ಅಥವಾ ನ್ಯಾಚುರಲ್ ಆಗಿರೋದಾಗಿರಲಿ ಇವುಗಳನ್ನ ನಾವು ಹೈಲೈಟ್ ಮಾಡಿ ಸಹ ಪ್ರತಿ ವರ್ಷ 35 lakhs ಆಫ್ job opportunities or new job opportunities or employment opportunities can be created by giving proper importance or by developing tourism. ಜೊತೆಗೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದನ್ನು ಸಹ ಡೆವಲಪ್ಮೆಂಟ್ ಮಾಡೋದ್ರೂ ಸಹ ಒಳ್ಳೆ ಜಾಬ್ ಅಪರ್ಚುನಿಟೀಸ್ ಅನ್ನು ನಮ್ಮ ದೇಶದಲ್ಲಿ ಕ್ರಿಯೇಟ್ ಮಾಡಬಹುದು ಅಥವಾ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅನ್ನು ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್, ಶಾರ್ಟ್ ಟರ್ಮ್ ಮೆಜರ್ಸ್. ಈಗ ಏನ್ ಹೇಳಿದ್ವಿ ಇಲ್ಲಿವರೆಗೂ ಇದೆಲ್ಲ ಲಾಂಗ್ ಟರ್ಮ್ ಪ್ರೊಸೆಸಸ್, ಕೇವಲ 1 ತಿಂಗಳು 2 ತಿಂಗಳು 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗುವಂತವಲ್ಲ. ಹಾಗಾಗಿ ಶಾರ್ಟ್ ಟರ್ಮ್ ಮೆಜರ್ಸ್ ಅನ್ನು ಸಹ ಗೌರ್ಮೆಂಟ್ ತಗೊಳುತ್ತೆ. ಯಾಕೆ ಅಂದ್ರೆ ದಿ ಶಾರ್ಟ್ ಟರ್ಮ್ ಮೆಜರ್ಸ್ ಆರ್ ಟೇಕನ್ ಟು ಕ್ರಿಯೇಟ್
instant job opportunities or employment opportunities. To create instant employment, some short-term measures are taken by the government. Instant ಅಂದ್ರೆ ನೀವು ಮ್ಯಾಗಿ ತಿಂತಿರ್ತೀರಿ, ಹಾಕಿದ ತಡ ಇಲ್ಲ, ಕುದ್ದು ತಡ ಇಲ್ಲ, ಊಟ ಮಾಡಿದ ತಡ ಆಗಿಲ್ಲ, ಅದು ಕರಗಿದ್ದು ತಡ ಆಗಿಲ್ಲ, ಅಂದ್ರೆ ಇನ್ಸ್ಟೆಂಟ್ ಆಗಿ ಆಗುವಂಥದ್ದು. ಹಂಗಿಲ್ಲಿ ಇನ್ಸ್ಟೆಂಟ್ ಆಗಿ ಜಾಬ್ ಅಪಾರ್ಚುನಿಟೀಸ್ ಅಥವಾ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಓನ್ಲಿ ಅವರ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಮೇಡ್ ಎ ಲಾ ಇಂಪ್ಲಿಮೆಂಟಿಂಗ್ ದ ರೈಟ್ ಟು ವರ್ಕ್ in 625 districts of India. It is known as MG Narega, Mahatma Gandhi Ji National Rural Employment Guarantee Act of 2005. ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಸಹ ನರೇಗಾ ಲಾಸ್ಟ್ ಇಯರ್ ಸ್ಟಡಿ ಮಾಡಿದ್ರಿ, ಈ ವರ್ಷನೂ ಸಹ ಇದ್ರ ಬಗ್ಗೆ ಒಂದು ಸಪರೇಟ್ ಆಗಿ ಕ್ವಶನ್ ಬರ್ಬೋದು. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇದ್ರ ಪ್ರಕಾರ ಏನಂದ್ರೆ, ರೂರಲ್ ಪೀಪಲ್ ಇಫ್ ದೇ ಆರ್ ಏಬಲ್ ಅಂಡ್ ಇಫ್ ದೇ ಆರ್ ಇನ್ ನೀಡ್ ಆಫ್ ವರ್ಕ್, government must provide them 100 days assured job opportunities in a year. ಒಂದು ವರ್ಷದಲ್ಲಿ 100 ದಿನಗಳು ಅವರಿಗೆ ಕೆಲಸ ಕೊಡಲೇಬೇಕು. If government fails to provide them job opportunities within the 15 days of their application to have the job opportunities or employment, then government should give them an employment allowance. ಇಲ್ಲಿ ಯಾವ ರೀತಿಯ ವರ್ಕ್ಸ್ ಅನ್ನು ಮಾಡ್ತಾರೆ ಅಂದ್ರೆ, ಯಾವ ವರ್ಕ್ ಅನ್ನು ಮಾಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಫಾರ್ಮರ್ಸ್ಗೆ ಅಥವಾ ಫಾರ್ಮಿಂಗಿಗೆ, ಅಗ್ರಿಕಲ್ಚರ್ಗೆ ಭಾಳ ಬೆನಿಫಿಷಿಯಲ್ ಆಗುತ್ತೆ ಫ್ಯೂಚರ್ನಲ್ಲಿ, ಅಂಥ ವರ್ಕ್ಗಳನ್ನು ಅಲ್ಲಿ ಮಾಡಿಸ್ತಾರೆ. ಕೆರೆಗಳಲ್ಲಿ ಏನಾದರೂ ಮಣ್ಣು ತುಂಬಿಕೊಂಡಿತ್ತು ಅಂದರೆ ಅದನ್ನು ತೆಗೆಸೋ ಅಂಥದ್ದು. ಕೆರೆಯಲ್ಲಿರುವಂಥ ಮಣ್ಣು ಅನ್ನೋದಕ್ಕಿಂತ ಅದನ್ನು ಹೂಳು ಅಥವಾ ಸಿಲ್ಟ್ ಅಂತಾರೆ. ಮಳೆ ಬಂದಾಗ ಬರ್ತಾ ಇರುವಂಥ ನೀರು ಅದ್ರ ಜೊತೆ ಮಣ್ಣನ್ನು ತಗೊಂಡು ಬಂದು ಎಷ್ಟು ಆಳದಲ್ಲಿತ್ತು ಆ ಕೆರೆ ಅಥವಾ ಆ ಡ್ಯಾಮ್, ಅದು ಫಿಲ್ ಆಗ್ತಾ ಬರುತ್ತೆ. ಆ ಮಣ್ಣು ಕೂತ್ಕೊಂಡು ಆ ಮಣ್ಣನ್ನು ತೆಗೆದು ಹಾಕಿದರೆ ಆ ಮಣ್ಣನ್ನು ಫಾರ್ಮರ್ಸ್ ಬಳಸಿದ್ರೆ ಅವ್ರ ಅಗ್ರಿಕಲ್ಚರ್ ಮಾಡೋದಕ್ಕೆ ಒಳ್ಳೆ ಫರ್ಟಿಲಿಟಿ ಇರುವಂಥ ಸಾಯಿಲ್ ಸಿಗುತ್ತೆ. ಅದೇ ಟೈಮ್ನಲ್ಲಿ ಆ ಡ್ಯಾಮ್ಗಳಲ್ಲಿ ಅಥವಾ ಆ ಕೆರೆಗಳಲ್ಲಿ ಆ ಮಣ್ಣನ್ನು ಅಥವಾ ಸಿಲ್ಟನ್ನು ಡಿಸಿಲ್ಟ್ ಮಾಡಿದ್ರೆ ಅಥವಾ ತೆಗೆಸಿದ್ರೆ ಏನಾಗುತ್ತೆ, ಅಲ್ಲಿ ಹೆಚ್ಚು ನೀರು ನಿಂತ್ಕೊಳ್ಳುತ್ತೆ. ಈ ರೀತಿ ಅಗ್ರಿಕಲ್ಚರ್ಗೆ ಬೆನಿಫಿಷಿಯಲ್ ಆಗುವಂತಹ ವರ್ಕ್ಸ್ ಅನ್ನ ಈ MG ನರೇಗಾ, ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದರಲ್ಲಿ ಮಾಡ್ತಾರೆ. ಅರ್ಥ ಸ್ನೇಹಿತರೆ, ಈಗ ಹೌ ಕ್ಯಾನ್ ಎಂಪ್ಲಾಯ್ಮೆಂಟ್ ಬಿ ಕ್ರಿಯೇಟೆಡ್ ಆರ್ ಹೌ ಟು ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್. First one, by providing cheap loans. Second one, by providing better infrastructure. Third one, by locating the industries and services in semi-rural areas, and then improving education and health facilities, and then promoting tourism. Last one, short-term measures taken by the government, namely Mahatma Gandhi National Rural Employment Guarantee Program. ಅರ್ಥಾತ್ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಯಿತು. ಇವತ್ತಿನ ಎಪಿಸೋಡ್ನಲ್ಲಿ ಕೇವಲ ನಾವು 4 ಮೇಜರ್ ಕಾನ್ಸೆಪ್ಟ್ಸ್ ಅನ್ನ, ಅದರಲ್ಲಿ 3 ಮತ್ತು 5 ಮಾರ್ಕ್ಸ್ಗೆ ಕೇಳ್ತಾರೆ ಅನ್ನೋಂಥ ಕಾನ್ಸೆಪ್ಟ್ಸ್ ಯಾವ್ಯಾವ ಅಂದ್ರೆ, ಹೌ ಟು ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಇದು ಒಂದು, ಜೊತೆಗೆ ವೈ ಟರ್ಷರಿ ಸೆಕ್ಟರ್ ಇಸ್ ರೈಸಿಂಗ್ ಸೋ ರ್ಯಾಪಿಡ್ಲಿ, ಇವು 2 ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅದನ್ನ ಬಿಟ್ರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್, ಇದು ನಂತರ ವೇರ್ ಆರ್ ಮೋಸ್ಟ್ ಆಫ್ ದ ಪೀಪಲ್ ಎಂಪ್ಲಾಯ್ಡ್, ವಿಚ್ ಸೆಕ್ಟರ್ ಇಸ್ ಗಿವಿಂಗ್ ಮೋರ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಇಷ್ಟನ್ನು ಕರೆಕ್ಟಾಗಿ ಕಲ್ತ್ರೆ ಸಾಕು, ನೀವು ಈ ಲೆಸನ್ ಅಲ್ಲಿರುವಂಥ ಅರ್ಧ ಭಾಗವನ್ನು ಪರ್ಫೆಕ್ಟ್ ಆದಂಗೆ. ಅರ್ಥ ಆಯ್ತಾ? ಇದರಲ್ಲಿ ಆಲ್ ಆಫ್ ದ ಸರ್ವಿಸ್ ಸೆಕ್ಟರ್ ಇಸ್ ನಾಟ್ ಗ್ರೋಯಿಂಗ್ ಈಕ್ವಲಿ ಅನ್ನೋದನ್ನು ಹೇಳಿದೆ. ಸ್ಕಿಲ್ಡ್ ವರ್ಕರ್ಸ್ ಇರುವಂತಹ ಸೆಕ್ಟರ್ಗಳಲ್ಲಿ, ಆರ್ಗನೈಸ್ಡ್ ಸೆಕ್ಟರ್ಗಳಲ್ಲಿ ಬಹಳ ಡೆವಲಪ್ಮೆಂಟ್ ಇದೆ, ಬಹಳ ಇನ್ಕಮ್ ಇದೆ. ಅದೇ ಅನ್ಸ್ಕಿಲ್ಡ್ ವರ್ಕರ್ಸ್ ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ ಇರುವಂಥ ವರ್ಕರ್ಸ್ಗೆ ಅಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಇಲ್ಲ, ಅಷ್ಟು ಮಟ್ಟಿಗೆ ಗ್ರೋತ್ ಇಲ್ಲ, ಅಷ್ಟು ಮಟ್ಟಿಗೆ ಇನ್ಕಮ್ ಇಲ್ಲ ಅಂತ ಇಷ್ಟು ನೋಡಿದ್ವಿ. ಇದನ್ನ ಬಿಟ್ಟರೆ ಏನಿಲ್ಲ. ಇವೇ ಮುಖ್ಯವಾದಂಥ 5 ಕಾನ್ಸೆಪ್ಟ್ಸ್. ಇವು 5 ಕಾನ್ಸೆಪ್ಟ್ಗಳನ್ನ ಮತ್ತು ನಿನ್ನಿನ ಎಪಿಸೋಡ್ನಲ್ಲಿ ಹೇಳಿದಂತಹ 5 ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ಕಲ್ತ್ರೆ ಈ ಲೆಸನಿನ ಅರ್ಧ ಪಾರ್ಟ್ ಮುಗೀತು ಅಂತ. ನಾಳಿನ ಎಪಿಸೋಡ್ನಲ್ಲಿ ಆರ್ಗನೈಸ್ ಅನ್ಆರ್ಗನೈಸ್ ಸೆಕ್ಟರ್, ಕೊನೆ ಎಪಿಸೋಡ್ನಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್, ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದರೆ ಕಂಪ್ಲೀಟ್ ಆಗಿ ಲೆಸನ್ ಮುಗಿಯುತ್ತೆ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.